ಈ ದಿವಸ ನಾವು ದೇವರ ವಾಕ್ಯದಿಂದ ಧ್ಯಾನ ಮಾಡುವುದಕ್ಕಿರುವಂತಹ ವಿಷಯ ಏನಂದ್ರೆ, ನಾವು ಆರಾಧಿಸುವ ಕರ್ತನು ನಮ್ಮನ್ನ ಶುದ್ಧೀಕರಿಸುವ ಆತನು ಎಂಬುದಾಗಿ. ಹಲ್ಲೆಲೂಯ. ನಮ್ಮ ದೇವರು ಅನೇಕ ಕಾರ್ಯಗಳನ್ನ ನಮಗೋಸ್ಕರ ಮಾಡ್ತಾರೆ. ದೇವರು ನಮ್ಮನ್ನ ಪ್ರೀತಿಸ್ತಾರೆ. ದೇವರು ನಮಗೆ ಅದ್ಭುತಗಳನ್ನ ಮಾಡ್ತಾರೆ. ದೇವರು ನಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾರೆ. ಅನೇಕ ವಿಧವಾದ ಕಾರ್ಯಗಳನ್ನ ದೇವರು ನಮಗಾಗಿ ಮಾಡ್ತಾರೆ. ಆದರೆ ಅವುಗಳಲ್ಲಿ ಒಂದು, ನಮ್ಮನ್ನ ದೇವರು ಶುದ್ಧಿ ಮಾಡ್ತಾರೆ. ಹಲ್ಲೆಲೂಯ. ಒಂದು ಮಗು ಒಂದು ವೇಳೆ ಹೊರಗಡೆ ಬೀದಿಯಲ್ಲಿ ಹೋಗಿ ಅದು ಆಟ ಆಡಿ ಮಣ್ಣು ಧೂಳು ಎಲ್ಲ ಮಾಡ್ಕೊಂಡು ಬಂದ್ರೆ, ತಾಯಿ ಮನೆ ಬಂದಿದ ತಕ್ಷಣ ಏನ್ ಮಾಡ್ತಾರೆ, ಏನ್ ಹಿಂಗೆಲ್ಲ ಮಾಡ್ಕೊಂಡು ಹೋಗಿ ಎಲ್ಲ ಧೂಳು ಗಲೀಜ್ ಮಾಡ್ಕೊಂಡ್ ಬಂದಿದ್ಯಾ ಅಂತ ಹೇಳಿ ಮಗನ್ ಕರ್ಕೊಂಡು ಹೋಗಿ ಮೊದಲು ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಬದಲಾಯಿಸಿ ಆ ಮಗುನ ಸ್ವಚ್ಛ ಮಾಡುತ್ತೆ. ತಾಯಿ ಒಂದು ಮಗುವನ್ನ ಶುಭ್ರ ಮಾಡುತ್ತೆ. ಅದೇ ರೀತಿ ನಾವು ಆರಾಧಿಸುವ ಕರ್ತನು ನಮ್ಮನ್ನ ಶುದ್ಧಿ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯ. ನಾನು ನೀವು ದೇವರಿಂದ ಶುದ್ಧೀಕರಿಸಲ್ಪಡಬೇಕಾಗಿರುವಂತದ್ದು ಬಹಳ ಮುಖ್ಯ. ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡುವಂತವರಾಗಿ ಯೋಹಾನನ ಬರೆದಂತ ಸುವಾರ್ತೆ 15ನೇ ಅಧ್ಯಾಯ ವಾಕ್ಯಗಳು 1 ಮತ್ತು 2 ಓದಿ ನೋಡೋಣ. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಹಲ್ಲೆಲೂಯ. ಈ ವಾಕ್ಯಗಳನ್ನ ನಾವು ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಫಲ ಕೊಡುವಂತ ಕೊಂಬೆಯು ಇನ್ನೂ ಹೆಚ್ಚು ಫಲ ಕೊಡುವ ಹಾಗೆ ತಂದೆ ಅದನ್ನ ಶುದ್ಧಿ ಮಾಡುತ್ತಾನೆ ಅಂತ ಹೇಳುವುದನ್ನ ನಾವು ಕಾಣುತ್ತೇವೆ. ಈ ಸಂಗತಿಯನ್ನೇ ನಾವು ಧ್ಯಾನ ಮಾಡುವುದಕ್ಕಿದ್ದೇವೆ. ಯೇಸು ಕ್ರಿಸ್ತನು ಹೇಳುವಂತ ಮಾತು, ತಂದೆ ಶುದ್ಧಿ ಮಾಡುವನು. ಫಲ ಕೊಡುವಂತ ಕೊಂಬೆಯು ಇನ್ನೂ ಹೆಚ್ಚು ಫಲ ಕೊಡುವ ಹಾಗೆ ತಂದೆಯೇ ಅದನ್ನು ಶುದ್ಧಿ ಮಾಡುವನು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದರು. ನಾವು ಆರಾಧಿಸುವ ದೇವರು ನಮ್ಮನ್ನ ಶುದ್ಧಿ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯ. ಆತ ನಮ್ಮನ್ನ ಯಾವ ರೀತಿಯಾಗಿ ಶುದ್ಧಿ ಮಾಡುತ್ತಾನೆ, ಏನೆಲ್ಲಾ ಕಾರ್ಯಗಳನ್ನ ಶುದ್ಧಿ ಮಾಡುತ್ತಾನೆ, ಇಂತಹ ಹಲವು ವಿಷಯಗಳನ್ನ ನಾವು ಈ ಒಂದು ವಿಷಯದ ಕೆಳಗೆ ಧ್ಯಾನ ಮಾಡಿ ನೋಡೋಣ. ಅದಕ್ಕಿಂತ ಮೊದಲು ನಾವು ಓದಿದಂತ ಈ 2 ವಾಕ್ಯಗಳಲ್ಲಿ ಏನ್ ಬರೆಯಲ್ಪಟ್ಟಿದೆ, ಅವುಗಳ ಅರ್ಥ ಏನು ಅನ್ನೋದನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡಿ ನೋಡೋಣ. ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1 ಮತ್ತು 2 ವಾಕ್ಯಗಳನ್ನ ಮತ್ತೆ ನಾವು ಓದುವಾಗ ಅಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳುವುದನ್ನು ನಾವು ಕಾಣುತ್ತೇವೆ. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಇಲ್ಲಿ ಯೇಸು ಕ್ರಿಸ್ತನು ಹೇಳುವ ಮಾತೇನಂತಂದ್ರೆ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿಯಾಗಿದ್ದೇನೆ, ನನ್ನ ತಂದೆ ತೋಟಗಾರನಾಗಿದ್ದಾನೆ. ನನ್ನಲ್ಲಿ ಇದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಒಂದು ಮಾತು, ನನ್ನಲ್ಲಿದ್ದು ಫಲ ಕೊಡದಿರುವಂತ ಕೊಂಬೆ ಅಂತ ಅವರು ಹೇಳೋದನ್ನ ನಾವು ಕಾಣ್ತೇವೆ. ಈ ಮಾತು ಒಂದು ವೇಳೆ ನಮಗೆ ಸ್ವಲ್ಪ ಆಶ್ಚರ್ಯಕರವಾಗಿ ಕಾಣಿಸಬಹುದು. ಏನಂತಂದ್ರೆ, ಯೇಸು ಕ್ರಿಸ್ತನು ಹೇಳುವ ಮಾತು ನನ್ನಲ್ಲಿದ್ದು ಫಲ ಕೊಡದಿರುವ ಕೊಂಬೆ. ಇದರಿಂದ ನಾವೇನ್ ಅರ್ಥ ಮಾಡ್ಕೊಬಹುದು ಅಂತಂದ್ರೆ, ನಾವು ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡೇ ಫಲ ಕೊಡದವರಾಗಿ ಜೀವಿಸುವುದಕ್ಕೆ ಅವಕಾಶ ಇದೆ. ನಾನು ನೀವು ಯೇಸು ಕ್ರಿಸ್ತನಲ್ಲಿ ಇರಬಹುದು, ಆದರೆ ಯೇಸು ಕ್ರಿಸ್ತನಲ್ಲಿ ಇದ್ದಿದ್ದ ಮಾತ್ರಕ್ಕೆ ಪ್ರಯೋಜನವಿಲ್ಲ. ಆದರೆ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಫಲವನ್ನು ಕೊಡುತ್ತಾ ಇದ್ದೇವಾ, ಫಲವನ್ನು ಕೊಡುತ್ತಾ ಇಲ್ವಾ ಅನ್ನೋದು ಮುಖ್ಯವಾಗುತ್ತೆ. ಯೇಸು ಕ್ರಿಸ್ತನಲ್ಲಿ ಇರುವಂತದ್ದೇ ಮುಖ್ಯ ಅಲ್ಲ, ಆದರೆ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಫಲವನ್ನು ಕೊಡುತ್ತಾ ಇದ್ದೇವಾ, ಫಲವನ್ನು ಕೊಡದವರಾಗಿ ಇದ್ದೇವಾ ಅನ್ನೋದು ಮುಖ್ಯ. ಯೇಸು ಕ್ರಿಸ್ತನು ಇಲ್ಲಿ ಹೇಳುವಂತ ಮಾತೇನೆಂದರೆ, ನನ್ನಲ್ಲಿದ್ದು ಫಲ ಕೊಡದಿರುವಂತ ಕೊಂಬೆ ಅಂತ ಅವ್ರು ಹೇಳೋದನ್ನ ನಾವು ಕಾಣ್ತೇವೆ. ಇದನ್ನ ನನ್ನನ್ನ ನಿಮ್ಮನ್ನ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ಯೇಸು ಕ್ರಿಸ್ತನಲ್ಲಿ ಇದ್ದೇವೆ ಸರಿ, ಆದ್ರೆ ಯಾವ ರೀತಿ ಇದ್ದೇವೆ? ಫಲ ಕೊಡುವಂತ ಕೊಂಬೆಯಾಗಿದ್ದೇವಾ ಅಥವಾ ಫಲ ಕೊಡದ ಕೊಂಬೆಯಾಗಿದ್ದೇವಾ? ನಮ್ಮನ್ನ ನಾವು ಇವತ್ತು ಯೋಚನೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನು ಅವರೇ ದ್ರಾಕ್ಷಿ ಬಳ್ಳಿಯಾಗಿದ್ದಾರೆ, ನಾವು ಆತನಲ್ಲಿ ಕೊಂಬೆಗಳಾಗಿದ್ದೇವೆ. ಆದರೆ ನಾವು ಕೊಂಬೆಗಳಾಗಿದ್ದ ಮಾತ್ರಕ್ಕೆ ಪ್ರಯೋಜನವಿಲ್ಲ, ಆದರೆ ಫಲ ಕೊಡುವಂತ ಕೊಂಬೆಗಳಾಗಿರಬೇಕಾದದ್ದು ಬಹಳ ಮುಖ್ಯ. ಆದರೆ ನಾವು ಫಲ ಕೊಡದವರಾಗಿ ಇದ್ದರೆ ಅದರಿಂದ ಏನ್ ಸಂಭವಿಸುತ್ತೆ? ನಾವು ಅದೇ ಅಧ್ಯಾಯದ 6ನೇ ವಾಕ್ಯವನ್ನು ಓದಿ ನೋಡುವಾಗ ಅಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳೋದನ್ನು ನಾವು ಕಾಣುತ್ತೇವೆ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದೆಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ಒಂದು ವೇಳೆ ಒಂದು ದ್ರಾಕ್ಷಿಯ ತೋಟವನ್ನು ನೋಡಿಕೊಳ್ಳುವಂತ ಒಂದು ವ್ಯಕ್ತಿ ಇದ್ದರೆ, ಆ ವ್ಯಕ್ತಿ ಯಾವುದೋ ಒಂದು ದ್ರಾಕ್ಷಿಯ ಒಂದು ಗಿಡದಲ್ಲಿ ಯಾವುದೋ ಒಂದು ಕೊಂಬೆಯಲ್ಲಿ ಫಲ ಬರ್ತಾ ಇಲ್ಲ, ಅದು ಕೆಟ್ಟೋಗಿದೆ ಅಂತ ಅನ್ಸಿದ್ರೆ ತಾನೇನ್ ಮಾಡ್ತಾನೆ? ಅದನ್ನ ಕತ್ತರಿಸಿ ಆಚೆ ಬಿಸಾಡ್ಬಿಡ್ತಾನೆ. ಅದು 2 ದಿನಗಳಾದ್ಮೇಲೆ ಏನಾಗುತ್ತೆ? ಒಣಗಿ ಹೋಗುತ್ತೆ. ಆನಂತರ ಅದನ್ನೇನ್ ಮಾಡ್ತಾರೆ? ತಗೊಂಡೋಗಿ ಅದನ್ನ
ಒಲೆಗೆ ಇಟ್ಟು ಅದನ್ನು ಉರಿಸಿಕೊಂಡು ಅದರಿಂದ ಅಡಿಗೆ ಮಾಡೋದು ಏನೋ ಕೆಲಸ ಮಾಡ್ಕೊಳ್ತಾರೆ. ಆಗ ಫಲ ಕೊಡದಿರುವಂತ ಕೊಂಬೆಯ ಅಂತ್ಯಸ್ಥಿತಿ ಏನಾಗುತ್ತೆ, ಅದು ಕತ್ತರಿಸಲ್ಪಟ್ಟು ಹೊರ ಹಾಕಲ್ಪಟ್ಟು ಒಣಗಿ ಹೋಗಿ ಬೆಂಕಿಯಲ್ಲಿ ಸುಟ್ಟೋಗುತ್ತೆ. ಅದೇ ರೀತಿಯಾಗಿ ನನ್ನಲ್ಲಿದ್ದುಕೊಂಡು ಫಲ ಕೊಡದಿರುವಂತ ವ್ಯಕ್ತಿ ಅಂತ್ಯಸ್ಥಿತಿಯು ಹಾಗೆ ಇರುತ್ತೆ ಅಂತ ಯೇಸು ಕ್ರಿಸ್ತನ ಹೇಳೋದನ್ನ ನಾವು ಕಾಣ್ತೇವೆ. ಹಾಗಾದ್ರೆ ಅದಕ್ಕೆ ಅರ್ಥ ಏನು? ಆ ವ್ಯಕ್ತಿ ಮರಣ ಹೊಂದಿ ನಂತರ ನರಕಕ್ಕೆ ಗುರಿಯಾಗಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಫಲ ಕೊಡದಿರುವಂತವರ ಅಂತ್ಯಸ್ಥಿತಿ ನರಕವಾಗಿರುತ್ತೆ. ಆದ್ರಿಂದ ನಾವು ಫಲ ಕೊಡದಿರುವಂತ ಒಂದು ಸ್ಥಿತಿಯಿಂದ ನಾವು ಬದಲಾಗಬೇಕು ಅನ್ನೋದನ್ನ ಯೇಸು ಕ್ರಿಸ್ತನು ನಮಗೆ ಎಚ್ಚರಿಕೆಯಾಗಿ ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ನನ್ನಲ್ಲಿದ್ದುಕೊಂಡು ಫಲ ಕೊಡದಿರುವಂತ ಪ್ರತಿಯೊಂದು ಕೊಂಬೆಯನ್ನು ಆತನ ತೆಗೆದು ಹಾಕುತ್ತಾನೆ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಇದನ್ನ ನಾವು ಯಾವ ರೀತಿ ಇದ್ದೇವೆ ನಮ್ಮನ್ನು ನಾವು ಯೋಚನೆ ಮಾಡಿ ನೋಡಬೇಕು. ಒಂದು ವೇಳೆ ನಾವು ಫಲವನ್ನು ಕೊಡುವಂತವರಾಗಿದ್ದರೆ ದೇವರಿಗೆ ಸ್ತೋತ್ರ, ಅಥವಾ ಒಂದು ವೇಳೆ ನಾವು ಫಲವನ್ನು ಕೊಡದವರಾಗಿದ್ದರೆ ಇವತ್ತೇ ನಾವು ನಮ್ಮನ್ನು ಎಚ್ಚೆತ್ತುಕೊಂಡು ಫಲ ಕೊಡುವಂತವರುಗಳಾಗಿ ಮಾರ್ಪಡಬೇಕಾದದ್ದು ಬಹಳ ಮುಖ್ಯ. ಇಲ್ಲವಾದರೆ ನಾವು ತೆಗೆದು ಹಾಕಲ್ಪಡಬೇಕಾದ ಸ್ಥಿತಿ ನಮಗೆ ಬರುತ್ತೆ. ಆನಂತರ ಒಣಗಿ ಹೋಗಿ ಬೆಂಕಿಯಲ್ಲಿ ಸುಡಲ್ಪಟ್ಟುವಂತ ಸ್ಥಿತಿ ನಮಗೆ ಬಂದು ಬಿಡುತ್ತೆ. ಅಂತ ಸ್ಥಿತಿ ನಮಗೆ ಬರುವುದು ಬೇಡ. ನಮ್ಮನ್ನು ನಾವೇ ಎಚ್ಚರಿಸಿಕೊಳ್ಳೋಣ. ಫಲ ಕೊಡುವ ಹಾಗೆ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡೋಣ. ಆ ಒಂದು ವಿಷಯವನ್ನ ಇಲ್ಲಿ ನಾವು ಗಮನಿಸ್ತೀವಿ. ಮುಂದೆ ಅವರು ಹೇಳುವಂತ ಮಾತೇನೆಂದರೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಮೊದಲನೆಯದು ಫಲವನ್ನೇ ಕೊಡದಿರುವಂತ ಕೊಂಬೆ, ಅದನ್ನ ತಂದೆಯೇ ಹೊರಗಡೆ ತೆಗೆದು ಹಾಕುತ್ತಾನೆ. ಮತ್ತಿನ್ನೊಂದು ಫಲ ಕೊಡುವಂತ ಕೊಂಬೆ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನ ಶುದ್ಧಿ ಮಾಡುತ್ತಾನೆ ಅಂತ ಯೇಸು ಕ್ರಿಸ್ತನ ಹೇಳೋದನ್ನ ನಾವು ಕಾಣ್ತೇವೆ. ಈಗ ನಮಗೊಂದು ಪ್ರಶ್ನೆ ಬರ್ಬೋದೇನಂತಂದ್ರೆ, ಫಲ ಕೊಡದಿರುವಂತ ಕೊಂಬೆ ಪ್ರಯೋಜನವಿಲ್ಲ, ಅದು ಫಲ ಕೊಡೋದಿಲ್ಲ ಅಂತಂದ್ರೆ ಅದನ್ನ ಆಚೆ ಹಾಕ್ಬಿಡ್ತು, ಅದು ಸರಿ. ಈಗ ಫಲ ಕೊಡ್ತಾ ಇರುವಂತ ಕೊಂಬೆ ಅದನ್ನ ಶುದ್ಧಿ ಮಾಡ್ಬೇಕಾದ್ರೆ ಅಗತ್ಯ ಏನು? ಅದೀಗಾಗಲೇ ಫಲ ಕೊಡ್ತಾ ಇದೆಯಲ್ಲ, ಫಲ ಕೊಡ್ತಾ ಇರುವಂತದನ್ನ ಶುದ್ಧಿ ಮಾಡ್ಬೇಕಾ ಅಂತ ನಮಗೊಂದು ಪ್ರಶ್ನೆ ಬರಬಹುದು. ಅದಕ್ಕೆ ಅರ್ಥ ಏನಂತಂದ್ರೆ, ಕೊಂಬೆ ಫಲ ಕೊಡ್ತಾ ಇದ್ರೆ ಆದ್ರೆ ಆ ಕೊಂಬೆಯಲ್ಲಿ ಎಲ್ಲೋ ಒಂದು ಕಡೆ ಏನೋ ಒಂದು ಸಣ್ಣ ಉಳುಕಿರಬಹುದು, ಅಥವಾ ಏನೋ ಒಂದು ಸಣ್ಣ ರೋಗ ಅದಕ್ಕೆ ತಗಲಿರಬಹುದು, ಅಥವಾ ಏನೋ ಒಂದು ಸಣ್ಣ ತೊಂದರೆ ಅದರಲ್ಲಿರಬಹುದು. ಅದಿದ್ರೆ ಏನಾಗುತ್ತೆ ಅಂದ್ರೆ ಅದು ಎಷ್ಟು ಫಲ ಕೊಡುವುದಕ್ಕೆ ಸಾಧ್ಯವೋ ಅಷ್ಟು ಪರಿಪೂರ್ಣವಾದ ಫಲ ಕೊಡುವುದಕ್ಕೆ ಸಾಧ್ಯವಾಗದ ಹಾಗೆ ಅದರಲ್ಲಿ ತಡೆಯಾಗಿರುತ್ತೆ. ಆಗ ಅದನ್ನ ಶುದ್ಧೀಕರಿಸುವಾಗ ಅದು ಎಷ್ಟು ಫಲ ಕೊಡುವುದಕ್ಕೆ ಸಾಧ್ಯವೋ ಅಷ್ಟು ಪರಿಪೂರ್ಣವಾಗಿ ಫಲ ಕೊಡುತ್ತೆ. ಇದು ನಮಗೆ ಯಾವ ರೀತಿ ಅನ್ವಯಿಸುತ್ತೆ ಅಂತಂತಂದ್ರೆ, ಒಂದು ವೇಳೆ ನಾನು ನೀವು ಫಲವನ್ನು ಕೊಡುವಂತವರುಗಳಾಗಿರಬಹುದು, ಆದ್ರೆ ನಾವು ಫಲವನ್ನು ಕೊಡುವಂತವರುಗಳಾಗಿದ್ದೇವೆ ಅನ್ನೋದ ಮಾತ್ರಕ್ಕೆ ನಮ್ಮಲ್ಲಿ ಯಾವುದೇ ತಪ್ಪು ಇಲ್ಲ ಅಂತ ಅರ್ಥ ಅಲ್ಲ, ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಅರ್ಥ ಅಲ್ಲ. ಒಂದು ವೇಳೆ ಯಾರಾದ್ರೂ ಒಂದು ವ್ಯಕ್ತಿ ದೇವರಿಗೆ ಅವರನ್ನು ಒಪ್ಪಿಸಿಕೊಟ್ಟು ಭಯಭಕ್ತಿನ ಜೀವಿಸುತ್ತಾ ಒಳ್ಳೆಯ ಫಲವನ್ನ ಕೊಡುವಂತವರಾಗಿ ಜೀವಿಸುತ್ತಾ ಇರಬಹುದು. ದೇವರ ವಾಕ್ಯವನ್ನು ಚೆನ್ನಾಗಿ ಕೈಗೊಂಡು ದೇವರಿಗೆ ಭಯಪಟ್ಟು ಎಲ್ಲಾ ಪಾಪಗಳನ್ನು ಮನತಿರುಗಿ ದೇವರಿಗೆ ತಾವು ಒಪ್ಪಿಸಿಕೊಟ್ಟು ಒಂದು ವೇಳೆ ನೀತಿಯಿಂದ ತಾವು ಒಳ್ಳೆಯವರಾಗಿ ಬದುಕುತ್ತಾ ಇರಬಹುದು. ಆದರೆ ಹಾಗನ್ನ ಮಾತ್ರಕ್ಕೆ ಅವರಲ್ಲಿ ಯಾವುದೇ ಒಂದು ಸಣ್ಣ ತಪ್ಪು ಸಹ ಇರಲ್ಲ ಅಂತ ಅರ್ಥ ಅಲ್ಲ. ಅನೇಕ ಸಮಯಗಳಲ್ಲಿ ನಾವು ಫಲವನ್ನು ಕೊಡುವಂತವರಾಗಿ ಬದುಕುತ್ತಾ ಇದ್ದರೂ ಸಹ ನಮ್ಮಲ್ಲಿ ಯಾವುದೋ ಒಂದು ಸಣ್ಣ ತಪ್ಪು ಬಹುಶಃ ಇರಬಹುದು, ಯಾವುದೋ ಒಂದು ಸಣ್ಣ ಕೊರತೆ ನಮ್ಮಲ್ಲಿರಬಹುದು. ಆದರೆ ದೇವರು ನಮ್ಮನ್ನು ಅದರಿಂದ ಶುದ್ಧೀಕರಿಸುವುದಕ್ಕೆ ಇಷ್ಟಪಡುತ್ತಾರೆ. ಹಲ್ಲೆಲೂಯ. ಯಾರು ಎಂದಿಗೂ ಒಂದೇ ಬಾರಿ ಪರಿಪೂರ್ಣರಲ್ಲ. ನಾವೆಲ್ಲ ಕಲಿಯುತ್ತಾ ದೇವರಿಂದ ಶುದ್ಧಿ ಹೊಂದುತ್ತಾ ಯೇಸು ಕ್ರಿಸ್ತನ ಪ್ರತಿರೂಪವಾಗಿ ಮಾರ್ಪಡಬೇಕೆಂಬುದಾಗಿ ಪ್ರಯತ್ನ ಮಾಡುತ್ತಾ ಇರುವಂತವರು. ಆಗ ಒಂದಲ್ಲ ಒಂದು ತಪ್ಪು ನಮ್ಮಲ್ಲಿ ಸಹ ಇರುವುದಕ್ಕೆ ಅವಕಾಶವಿರುತ್ತೆ. ಆದರೆ ದೇವರು ನಮ್ಮನ್ನು ಶುದ್ಧೀಕರಿಸಿ ನಾವು ಎಷ್ಟು ಫಲ ಕೊಡ್ತಾ ಇದೀವೋ ಅದಕ್ಕಿಂತ ಇನ್ನೂ ಹೆಚ್ಚಿನ ಫಲ ಕೊಡುವ ಹಾಗೆ ನಮ್ಮನ್ನು ಬದಲಾಯಿಸುವುದಕ್ಕೆ ಇಷ್ಟಪಡ್ತಾರೆ. ಹಲ್ಲೆಲೂಯ. ದೇವರ ವಾಕ್ಯವನ್ನ ನಾವು ಓದಿ ನೋಡುವಾಗ ಮೋಶೆ ದೇವರಿಗೆ ಎಷ್ಟೋ ಪ್ರಿಯವುಳ್ಳವನಾಗಿ ಬದುಕಿದನು. ತಾನು ಎಷ್ಟೋ ಒಳ್ಳೆಯವನಾಗಿ ನೀತಿವಂತನಾಗಿ ತಾನು ದೇವರಿಗೆ ತನ್ನ ಒಪ್ಪಿಸಿಕೊಟ್ಟು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನು ಎನ್ನುವಂತ ಹೆಸರನ್ನು ಪಡೆದು ಮೋಶೆ ಬದುಕಿದನು. ಆದರೆ ಅಂತಹ ಮೋಶೆಯಲ್ಲಿ ಕೊರತೆ ಇರಲಿಲ್ವಾ? ತನ್ನಲ್ಲೂ ಕೊರತೆ ಇತ್ತು. ಒಂದು ಸಮಯದಲ್ಲಿ ತಾನು ದೇವರನ್ನ ನಂಬದವನಾಗಿ ಮಾರ್ಪಟ್ಟನು. ಕೋಪಗೊಂಡು ತಾನು ದೇವರ ಆಜ್ಞೆಗೆ ಅವಿಧೇಯನಾದನು. ಒಂದು ಸ್ಥಳದಲ್ಲಿ ಅರಣ್ಯದಲ್ಲಿರುವಾಗ ಇಸ್ರಾಯೇಲ್ ಜನಗಳಿಗೆ ನೀರು ಬರೋದಿಲ್ಲ ಕುಡಿಯೋದಕ್ಕೆ. ಜನಗಳೆಲ್ಲ ಗುಣಗುಡ್ತಾ ಇರ್ತಾರೆ. ಮೋಶೆಗೆ ಆ ಜನಗಳು ಆಗಾಗ ಗುಣಗುಟ್ಟಿ ಅವರು ಬದುಕುತ್ತಾ ಇರೋದನ್ನ ನೋಡಿ ಮೋಶೆಗೆ ರೋಸೋಗಿರುತ್ತೆ, ಸಾಕಾಗ್ಬಿಟ್ಟಿರುತ್ತೆ. ಮೋಶೆ ಏನ್ ಮಾಡ್ತಾನೆ ಅಂತಂದ್ರೆ ದೇವರ ಹತ್ರ ಪ್ರಾರ್ಥನೆ ಮಾಡೋಕೆ ದೇವರು ಹೇಳ್ತಾರೆ, ನೀನು ಹೋಗಿ ಆ ಒಂದು ಬಂಡೆಗೆ ಅಪ್ಪಣೆ ಕೊಡು, ಅದು ನೀರು ಕೊಡುತ್ತೆ ಅಂತ ಹೇಳ್ತಾರೆ. ಸರಿ ಆಯ್ತಂತ ಮೋಶೆ ಹೊರಟು ಬಂದು ಆ ಜನಗಳ ಮೇಲಿದ್ದಂತ ಆ ಒಂದು ಕೋಪ, ಅವರು ದೇವರಿಗೆ ಯಾವಾಗ ನೋಡಿದ್ರು ವಿರುದ್ಧವಾಗಿ ಗುಣಗುಟ್ಟುತ್ತಾ
ನಡೆಯುವಂಥದ್ದನ್ನ ಅವರು ನೋಡುವಾಗ ಮೋಶೆಗೆ ಅವ್ರ ಮೇಲೆ ಇದ್ದಂತ ಆ ಕೋಪದ ನಿಮಿತ್ತ ದೇವರ ಆಜ್ಞೆಗೆ ತಾನು ಅವಿಧೇಯನಾಗ್ಬಿಡ್ತಾನೆ. ಅಂದ್ರೆ ದೇವರು ಬಾಯಿ ಮಾತಲ್ಲಿ ಹೇಳು ನೀರು ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಮೋಶೆಗೆ ಏನಾಗುತ್ತೆ ಅಂದ್ರೆ ಆ ಸಮಯದಲ್ಲಿ ಆ ವಿಶ್ವಾಸ ಬರೋದಿಲ್ಲ. ಯಾವಾಗ ನಮ್ಗೆ ತುಂಬಾ ಕೋಪ ಇರುತ್ತೋ, ತುಂಬಾ ಚಿಂತೆ ಇರುತ್ತೋ, ಆಗ ನಾವು ಸರಿಯಾಗಿ ವರ್ತಿಸೋದಕ್ಕೆ ಅವಕಾಶ ಇರೋದಿಲ್ಲ. ಮೋಶೆ ಏನ್ ಮಾಡ್ತಾನೆ, ಆ ಜನಗಳ ಮೇಲಿದ್ದಂತ ಆ ಕೋಪ, ಆ ಒಂದು ಬೇಸರದಲ್ಲಿ ದೇವರು ಇದಕ್ ಮುಂಚೆ ಇದೇ ರೀತಿ ಒಂದು ಕಾರ್ಯ ಮಾಡಿರ್ತಾರೆ. ಅವ್ರಿಗೆ ನೀರಿಲ್ಲದಿರುವಂತಹ ಸಮಯದಲ್ಲಿ ಒಂದು ಬಂಡೆಗೆ ಹೋಗಿ ಆ ಕೋಲಿನಿಂದ ಅದು ಒಡೆಯುವಾಗ ನೀರು ಕೊಡುತ್ತೆ ಅಂತ ದೇವರು ಹೇಳಿರ್ತಾರೆ. ಅದು ಒಡೆದಾಗ ಹಂಗೆ ನೀರು ಬರುತ್ತೆ. ಈ ಸರಿ ದೇವರೇನ್ ಹೇಳ್ತಾರೆ, ಬರೀ ಬಾಯಿ ಮಾತ್ರ ಹೇಳು ಸಾಕು ಅಂತ ಹೇಳ್ತಾರೆ. ಆದ್ರೆ ಮೋಶೆಗೆ ಏನಾಗುತ್ತೆ ಅಂತಂದ್ರೆ, ಈ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಆ ವಿಶ್ವಾಸ ಬರೋದಿಲ್ಲ. ಮೋಶೆ ಕೈಯಲ್ಲಿ ಒಂದು ಕೋಲಿತ್ತು. ಮೋಶೆನ ದೇವರು ಕಳುಹಿಸಿದಂತ ಪ್ರಾರಂಭದಿಂದ ಆವರೆಗೂ ಸಹ ಆ ಕೋಲಿನ ಮುಖಾಂತರನೇ ದೇವರು ಅದ್ಭುತ ಮಾಡ್ತಾ ಇದ್ರು. ಆ ಕೋಲ್ನ ನೆಲದಲ್ಲಿ ಹಾಕಿದ್ರೆ ಅದು ಹಾವಾಗುತ್ತೆ. ಮತ್ತೆ ಆ ಕೋಲ್ನ ಕೆಂಪು ಸಮುದ್ರದ ಮೇಲೆ ಚಾಚಿದ್ರೆ ಕೆಂಪು ಸಮುದ್ರ ಇಬ್ಬಾಗ ಆಗುತ್ತೆ. ನೈಲ್ ನದಿಯ ಮೇಲೆಲ್ಲ ಚಾಚಿದ್ರೆ ನೈಲ್ ನದಿ ನೀರೆಲ್ಲ ರಕ್ತ ಆಗುತ್ತೆ. ಆಗ ಆ ಒಂದು ಕೋಲ್ ಮುಖಾಂತರವಾಗಿ ದೇವರು ಮೋಶೆ ಮುಖಾಂತರ ಅದ್ಭುತವನ್ನು ಮಾಡ್ತಾ ಇದ್ರು. ಆ ಕೋಲಲ್ಲಿ ಏನೋ ಮಹಿಮೆ ಇದೆ ಅಂತಲ್ಲ, ಆದ್ರೆ ಆ ಕೋಲನ್ನ ಮೋಶೆ ಕೈ ಕೊಟ್ಟು ಮೋಶೆ ಆ ಕೋಲ್ ಮುಖಾಂತರ ತೋರಿಸುವಾಗ ದೇವರ ಅದ್ಭುತಗಳನ್ನು ಮಾಡ್ತಾ ಇದ್ರು. ಆಗ ಮೋಶೆಗೆ ಏನಂದ್ರೆ, ಇದಕ್ ಮುಂಚೆ ಈ ಕೋಲಲ್ಲಿ ಹೊಡೆದಾಗ ನೀರು ಬಂತು, ಈಗ ದೇವರೇ ಹೇಳ್ತಾ ಇದ್ದಾರೆ ಬರೀ ಬಾಯಿ ಮಾತಲ್ಲಿ ಹೇಳು ಅಂತ. ನಾನು ಈ ಕೋಲ್ನ ಉಪಯೋಗಿಸ್ತಾರ, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನೀರು ನಿಜವಾಗ್ಲೂ ಬರುತ್ತಾ? ಈ ಕೋಲ್ನ ನಾನು ಉಪಯೋಗಿಸಿ ಎಷ್ಟೋ ಕಾರ್ಯಗಳು ಮಾಡಿದಾಗ ದೇವರು ಇದುವರೆಗೂ ಎಷ್ಟೋ ಅದ್ಭುತ ಮಾಡಿದ್ದಾರೆ. ಇವತ್ತು ಇದನ್ನ ನಾನು ಪಕ್ಕಕ್ಕಿಟ್ಟು ಬಾಯಿ ಮಾತಿನಿಂದ ಹೇಳಿದ್ರೆ ನೀರು ಬರುತ್ತಾ ಬರಲ್ವಾ ಅನ್ನೋಂಥ ಸಂಶಯ ಮೋಶೆ ಬಂದ್ಬಿಡುತ್ತೆ. ಆಗ ಆ ಸಂಶಯ ಮೋಶೆ ಬಂದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ, ದೇವರು ಬರೀ ಬಾಯಿ ಮಾತಲ್ಲಿ ಹೇಳು ಅಂತ ಹೇಳಿದ್ರು ಕೂಡ ಬಾಯಿ ಮಾತಲ್ಲಿ ಹೇಳೋದಿಲ್ಲ. ಆದ್ರೆ ಆ ಕೋಲ್ ತಗೊಂಡು 2 ಸರಿ ಆ ಒಂದು ಬಂಡೆಗೆ ಹೊಡೆದು ಬಿಡ್ತಾನೆ. 1 ಸರಿನಾದ್ರೂ ಹೊಡೆದಿಲ್ಲ, 2 ಸರಿ ಹೊಡೆದ. ಯಾಕೆಂತಂದ್ರೆ ಮೋಶೆಗೆ ಆ ಒಂದು ಜನಗಳ ಮೇಲಿದ್ದಂತ ಆ ಕೋಪ, ಆ ಬೇಸರ, ತನ್ನ ಮನಸ್ಸು ರೋಸೋಗಿರಂತ ಪರಿಸ್ಥಿತಿ, ಇಂಥ ಸಮಯದಲ್ಲಿ ದೇವರಿಗೆ ತಾನು ಪರಿಪೂರ್ಣನಾಗಿ ವಿಧೇಯನಾಗೋದಕ್ಕಾಗೋದಿಲ್ಲ. ದೇವರು ಹೇಳಿದ ಮಾತನ್ನು ನಂಬೋದಕ್ಕಾಗದಿರ ದೇವರು ಬಾಯಿ ಮಾತಲ್ಲಿ ಹೇಳು ಅಂತ ಹೇಳಿದ್ದಾರೆ. ಈ ಮಾತಲ್ಲಿ ಹೇಳಿದ್ರೆ ಬರುತ್ತೋ ಇಲ್ವಾ? ಈ ಕೋಲಿಂದ ಎಷ್ಟೋ ಸರಿ ಎಷ್ಟೋ ಅದ್ಭುತ ಆಗಿದೆ, ಈಗಲೂ ಕೋಲಲ್ಲೇ ಹೊಡೆದ್ಬಿಡೋಣ ಬಂಡೆಗೆ ಅಂತ ಮೊದಲು ಒಂದ್ಸಲಿ ಹೊಡೆದಿದ್ದೀನಿ, ಈ ಸಲ ಒಂದ್ಸಲಿ ಹೊಡೆದ್ರೂ ಬರುತ್ತೋ ಇಲ್ವಾ? ಒಂದ್ಸಲಿ ಇಲ್ಲ 2 ಸಲ ಹೊಡೆದ್ಬಿಡೋಣ ಅಂತ 2 ಸರಿ ಹೊಡೆದ್ಬಿಡ್ತಾನೆ. ಆಗ ದೇವ್ರಿಗೆ ಏನಾಗುತ್ತೆ, ದುಃಖ ಆಗುತ್ತೆ. ಅಲ್ಲಿ ಏನಕ್ಕೆ ದೇವ್ರು ದುಃಖ ಪಟ್ರು ಅಂತಂದ್ರೆ, ಒಂದು ವೇಳೆ ಆ ಬಂಡೆ ಹತ್ರ ಹೋಗಿ ಮೋಶೆ ನಿಂತ್ಕೊಂಡು ದೇವರು ಈ ರೀತಿ ಹೇಳಿದ್ದಾರೆ, ಬಂಡೆ ನೀನ್ ನೀರು ಕೊಡು ಅಂತ ಹೇಳುವಾಗ ಆ ಬಂಡೆಯಿಂದ ಪ್ರವಾಹ ರೂಪದಲ್ಲಿ ನೀರು ಚಿಮ್ಮಿ ಬಂದಿದ್ರೆ ಜನಗಳದನ್ನು ನೋಡುವಾಗ ಏನ್ ಅನ್ಕೊಂಡಿರೋರು, ಎಂತ ಅಧಿಕಾರವನ್ನು ದೇವರು ಮೋಶೆ ಕೊಟ್ಟಿದ್ದಾರೆ. ಮೋಶೆ ಬಂದು ದೇವರ ಹೆಸರಿನಲ್ಲಿ ಒಂದು ಮಾತು ಹೇಳಿದ ತಕ್ಷಣ ಆ ಬಂಡೆಯಿಂದ ನೀರು ಪ್ರವಾಹ ರೂಪದಲ್ಲಿ ಬಂತಲ್ಲ. ಇದಕ್ ಮೊದಲು ಮೋಶೆ ಆ ಕೋಲ್ನ ತಗೊಂಡ್ಬಂದು 1 ಸಾರಿ ಬಂಡೆಗೆ ಏಟಾಕಿದಾಗ ನೀರು ಬಂತು. ಈಗಲಾದ್ರೆ ಒಂದೇ ಸರಿ ಹೇಳಿದ ಮಾತ್ರಕ್ಕೆ ಎಷ್ಟೋ ನೀರು ಬಂತಲ್ಲ. ಆಗ ದೇವರ ಮಹಿಮೆ ಎಂತದ್ದು! ಇಂಥ ದೇವರನ್ನ ನಾವು ನಂಬದೇ ಹೋದವಲ್ಲ. ಬಂಡೆನ ನೋಡಿ ನೀರು ಕೊಡು ಅಂತ ಹೇಳಿದ್ರು ಬಂಡೆ ನಾವು ಹೇಳುವಂತ ಮಾತನ್ನು ಕೇಳಿ ನೀರು ಕೊಡುತ್ತಲ್ಲ. ಆಗ ಬಂಡೆ ನಮ್ಮ ಮಾತಿಗೆ ವಿಧೇಯ ಆಗುತ್ತಲ್ಲ. ದೇವರು ಎಂತ ಮಹಿಮೆಯುಳ್ಳ ದೇವರು! ಇಂಥ ಮಹಿಮೆಯುಳ್ಳ ದೇವರಿಗೆ ನಾವು ಈ ರೀತಿ ಗುಣಗುಟ್ಟಿ ದೇವರನ್ನ ಬೇಸರಪಡಿಸಿದ್ವಲ್ಲ, ಎಂತ ತಪ್ಪು ಮಾಡಿದ್ವಿ ನಾವು ಅಂತ ದೇವರ ಮಹಿಮೆ ಇನ್ನೂ ಎಷ್ಟೋ ಹೆಚ್ಚಾಗಿದೆ ಅಂತ ಆ ಜನಗಳು ತಿಳ್ಕೊಂಡು ದೇವರಿಗೆ ಭಯಪಟ್ಟು ಜೀವಿಸೋದಕ್ಕೆ ಅವಕಾಶ ಇರ್ತಾ ಇತ್ತು. ಆದ್ರೆ ಅಲ್ಲಿ ಮೋಶೆ ಅದನ್ನ ಮಾಡಿದರ 2 ಸರಿ ಕೋಲಲ್ಲಿ ಹೊಡೆದು ಅನಂತರ ನೀರು ಬಂದ ನಂತರ ಆ ಜನಗಳಿಗೆ ಆಗ್ಲೂ ಅದ್ಭುತ ನೀರು ಬಂತು, ಆ ಜನಗಳಿಗೆ ಆಗ್ಲೂ ಸಹ ಅದ್ಭುತ ಆಯ್ತು. ಆದ್ರೆ ಅಲ್ಲಿ ವಿಶೇಷ ಏನಿರೋದಿಲ್ಲ. ಇದಕ್ ಮೊದಲು ಬಂಡೆಗೆ ಕೋಲಲ್ಲಿ ಹೊಡೆದು ನೀರು ತರಿಸಿದ್ರು, ಈಗಲೂ ಕೋಲಲ್ಲಿ 2 ಸರಿ ನೀರು ತರಿಸಿದ್ರು, ಎಲ್ಲ ಒಂದೇನೆ. ಇನ್ನು ವಿಶೇಷವಾದ ಅದ್ಭುತ ಏನಲ್ಲ ಇದು ಅಂತ ಅನ್ಕೊಂಡು, ಅದು ಸಾಧಾರಣವಾದ ಅದ್ಭುತ ಅಂತ ಅನ್ಕೊಂಡು ಅವರು ಸುಮ್ಮನಾಗ್ಬಿಟ್ರು. ಇದು ದೇವರಿಗೆ ಇಷ್ಟ ಆಗಲಿಲ್ಲ. ಈ ರೀತಿ ಮೋಶೆ ಎಲ್ಲಾ ತರ ಸರಿ ಇದ್ರು ಕೂಡ ಒಂದು ಸಮಯದಲ್ಲಿ ತಾನು ಕೋಪದಲ್ಲಿ ತಪ್ಪಿ ಹೋದ. ಆ ಜನಗಳ ಮೇಲಿದ್ದಂತ ಕೋಪದಿಂದ ದೇವರನ್ನ ನಂಬದೆ ಹೋದ, ದೇವರಿಗೆ ಪೂರ್ಣವಾಗಿ ವಿಧೇಯನಾಗದೆ ಹೋದ. ಅದರಿಂದ ದೇವರು ಹೇಳ್ತಾರೆ, ನೀನ್ ಈ ರೀತಿ ಮಾಡಿದ್ರಿಂದ ನನ್ನ ಗೌರವವನ್ನು ಇಸ್ರಾಯೇಲ್ ಜನಗಳ ಮುಂದೆಗಡೆ ನೀನು ಕಾಪಾಡದೆ ಹೋದದ್ದರಿಂದ ನೀನು ಆ ಕಾನಾನ್ ದೇಶಕ್ಕೆ ಪ್ರವೇಶಿಸೋದಿಲ್ಲ ಅಂತ ದೇವರು ಮೋಶೆಗೆ ಹೇಳ್ಬಿಡ್ತಾರೆ. ಆಗ ಮೋಶೆ ಎಲ್ಲಾ ತರ ಉತ್ತಮನು ಸರಿಯಾದ ವ್ಯಕ್ತಿ ಆಗಿದ್ರೂ ಸಹ ಎಲ್ಲೋ ಒಂದು ಕಡೆ ಆ ಕೋಪ ತಾನು ಕಾನಾನ್ ದೇಶಕ್ಕೆ ಹೋಗದ ಹಾಗೆ ಮಾಡ್ಬಿಡ್ತು. ಆ ಒಂದು ಕೋಪದ ನಿಮಿತ್ತ ತಾನು ದೇವರಿಗೆ ಅವಿಧೇಯನಾಗೋ ಪರಿಸ್ಥಿತಿ ಬಂದ್ಬಿಡ್ತು. ಆಗ ಇದರಿಂದ ನಾವೇನ್ ತಿಳ್ಕೊಳ್ಬಹುದು ಅಂತಂದ್ರೆ, ನಾವು ಫಲವನ್ನು ಕೊಡುವಂತವರಾಗಿರಬಹುದು,
ಎಲ್ಲಾ ತರ ದೇವರಿಗೆ ಮೆಚ್ಚುಗೆಯಾದವರಾಗಿ ಜೀವಿಸುತ್ತಾ ಇರುವಂತವர்களಾಗಿರಬಹುದು. ಹಾಗೆಂದ ಮಾತ್ರಕ್ಕೆ ನಮ್ಮಲ್ಲಿ ಯಾವುದೋ ಒಂದು ತಪ್ಪು ಇರೋದಿಲ್ಲ ಅಂತ ಅರ್ಥ ಅಲ್ಲ, ಯಾವುದೋ ಒಂದು ಉಳುಕು ಇರೋದಿಲ್ಲ ಅಂತಲ್ಲ ಅರ್ಥ ಅಲ್ಲ, ಯಾವುದೇ ಒಂದು ಬಲಹೀನತೆ ನಮ್ಮಲ್ಲಿ ಇರೋದಿಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ಯಾವ್ದಾದ್ರೂ ಒಂದು ಇರೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ದೇವರು ಅದನ್ನ ಶುದ್ಧೀಕರಿಸಬೇಕು, ಅದನ್ನ ನಮ್ಮಿಂದ ತೆಗೆದು ಹಾಕಬೇಕಂತ ಹೇಳಿ ದೇವರು ಇಷ್ಟಪಡ್ತಾರೆ. ನಾವು ಫಲ ಕೊಡುವಂತ ಕೊಂಬೆಯನ್ನ ನನ್ನ ತಂದೆ ಇನ್ನೂ ಹೆಚ್ಚು ಫಲ ಕೊಡುವ ಹಾಗೆ ಶುದ್ಧೀಕರಿಸುವನಂತ ಯೇಸು ಕ್ರಿಸ್ತನು ಹೇಳುವಾಗ, ಫಲ ಕೊಡುವಂತ ಕೊಂಬೆಯನ್ನು ಶುದ್ಧೀಕರಿಸುವುದು ಅಂದ್ರೆ ಏನು? ಹಂಗಂದ್ರೆ ಎಲ್ಲಾ ತರ ನಾವು ಒಳ್ಳೆಯವರಾಗಿ ಬರುತ್ತಾ ಇದ್ರು ಕೂಡ ಎಲ್ಲೋ ಒಂದು ಸಣ್ಣ ತಪ್ಪು, ಎಲ್ಲೋ ಒಂದು ಸಣ್ಣ ಕೊರತೆ ನಮ್ಮಲ್ಲಿರೋದಕ್ಕೆ ಅವಕಾಶ ಇರುತ್ತೆ. ಕೆಲವರು ವಿಷಯವಾಗಿ ಹೇಳ್ತಾ ಇರ್ತಾರೆ, ಏನಂತಂದ್ರೆ ಅವ್ರು ಎಲ್ಲಾ ಸರಿ, ಆದ್ರೆ ಇದೊಂದು ಮಾತ್ರ ಅವರಲ್ಲಿ ಚೆನ್ನಾಗಿಲ್ಲ, ಇದೊಂದು ಅವ್ರು ಬದಲಾಯಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಎಲ್ಲಾ ತರ ಅವರು ಸರಿನೇ, ಇದೊಂದು ಕಾರ್ಯದಲ್ಲಿ ಈ ತರ ಮಾಡ್ತಾರೆ, ಇದೊಂದನ್ನ ಅವ್ರು ಸರಿಪಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೆಲವೊಂದ್ಸಲಿ ಕೆಲವ್ರ ಬಗ್ಗೆ ಕೆಲವರು ಹೇಳ್ತಾ ಇರ್ತಾರೆ. ಆ ರೀತಿ ಫಲವನ್ನು ಕೊಡುವಂತವர்களಾಗಿರುವವರಲ್ಲೂ ಕೂಡ ಏನೋ ಒಂದು ಸಣ್ಣ ಕೊರತೆ ತಪ್ಪು ಒಂದು ವೇಳೆ ಇರೋದಕ್ಕೆ ಅವಕಾಶ ಇರುತ್ತೆ. ಅದನ್ನ ದೇವರು ತೆಗೆದು ಹಾಕೋದಕ್ಕೆ ಇಷ್ಟಪಡ್ತಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ಯೇಸು ಕ್ರಿಸ್ತನು ಹೇಳೋದು, ಫಲವನ್ನು ಕೊಡುವಂತ ಕೊಂಬೆ ಇನ್ನು ಹೆಚ್ಚು ಫಲವನ್ನ ಕೊಡುವ ಹಾಗೆ ನನ್ನ ತಂದೆ ಶುದ್ಧೀಕರಿಸುವನು ಅಂತ ಹೇಳುವಂತದ್ದನ್ನ ಈ ವಾಕ್ಯಗಳಲ್ಲಿ ನಾವು ಕಾಣ್ತೇವೆ. ಮತ್ತೆ ಫಲವನ್ನೇ ಕೊಡದೇ ಇರುವಂತ ಕೊಂಬೆಗೂ ಫಲವನ್ನು ಕೊಡುವಂತ ಆದ್ರೆ ಸ್ವಲ್ಪ ಉಳುಕಿರುವಂತ ಈ ಕೊಂಬೆಗೂ ಎರಡು ವ್ಯತ್ಯಾಸ ಏನು? ಎರಡಕ್ಕೂ ವ್ಯತ್ಯಾಸ ಏನಂತಂದ್ರೆ, ಫಲವನ್ನ ಕೊಡದಿರುವಂತ ಕೊಂಬೆ ಪೂರ್ತಿಯಾಗಿ ಆ ಕೊಂಬೆನ ಪ್ರಯೋಜನಕ್ಕಿಲ್ಲ. ಆ ಕೊಂಬೆ ಗಿಡದಲ್ಲಿ ಇದೆ, ಆದ್ರೆ ಅದು ಯಾವ ಫಲವನ್ನು ಕೊಡ್ತಾ ಇಲ್ಲ, ಅದು ಫಲವನ್ನು ಕೊಡುವಂತ ಲಕ್ಷಣವನ್ನು ಸಹ ತೋರಿಸ್ತಾ ಇಲ್ಲ, ಸುಮ್ಮನೆ ವ್ಯರ್ಥವಾಗಿ ಅದು ಆ ಬಳ್ಳಿಯಲ್ಲಿ ಇದೆ. ಅದೇ ರೀತಿ ದೇವರು ನಮಗೆ ಎಷ್ಟೇ ಎಚ್ಚರಿಸಿದ್ರು, ನಮ್ಮನ್ನು ಎಷ್ಟೇ ಖಂಡಿಸಿದ್ರು, ಎಷ್ಟೇ ಗದರಿಸಿದ್ರು, ನಮಗೆ ಎಷ್ಟೇ ಬುದ್ಧಿ ಹೇಳಿದ್ರು, ನಮಗೆ ಏನೇ ಮನೆ ತಿರುಗೋದಕ್ಕೆ ಅವಕಾಶ ಕೊಟ್ಟರು ಸಹ ನಾವು ಮನೆ ತಿರುಗಿಲ್ಲ ಅಂತಂದ್ರೆ ಕಡೆಯದಾಗಿ ದೇವರೇನ್ ಮಾಡ್ತಾರೆ, ಅದನ್ನ ತೆಗೆದು ಹಾಕೋದ್ ಬಿಟ್ರೆ ಬೇರೆ ದಾರಿ ಇರೋದಿಲ್ಲ. ಎಷ್ಟೇ ಕಾದು ನೋಡಿದ್ರು ಕೂಡ ಯಾವುದೋ ಒಂದು ಕೊಂಬೆ ಫಲ ಕೊಟ್ಟಿಲ್ಲ ಅಂತಂದ್ರೆ ಕೊನೆಗೆ ಅದನ್ನೇನ್ ಮಾಡ್ತಾರೆ, ಕತ್ತರಿಸಿ ತೆಗೆದಾಕ್ತಾರೆ. ಇದು ಕೆಟ್ಟೋಗಿದೆ, ಏನೇ ಪ್ರಯತ್ನ ಮಾಡಿದ್ರು, ಏನೇ ಔಷಧಿ ಆಗ್ತಾ ಇದ್ರು ಕೂಡ ಇದು ಸರೋಗ್ತಾ ಇಲ್ಲ, ಇದಂಗೆ ಬಿಟ್ರೆ ಬಳ್ಳಿಗೆಲ್ಲ ಕೆಡಿಸ್ಬಿಡುತ್ತೆ ಅಂತ ಅದನ್ನ ಕತ್ತರಿಸಿ ಬಿಸಾಕ್ಬಿಡ್ತಾರೆ. ಅದೇ ತರ ದೇವರು ನಮ್ಮನ್ನು ಎಷ್ಟೇ ಎಚ್ಚರಿಸಿದ್ರು ನಾವು ಮನೆ ತಿರುಗಿಲ್ಲ ಅಂದ್ರೆ ಕೊನೆಗೆ ದೇವ್ರು ನಮ್ಮನ್ನ ಕತ್ತರಿಸಿ ಆಚೆ ಹಾಕೋದ್ ಬಿಟ್ರೆ ಬೇರೆ ದಾರಿ ದೇವ್ರಿಗೆ ಇರೋದಿಲ್ಲ. ಇದು ಫಲವನ್ನು ಕೊಡದಿರುವಂತ ಕೊಂಬೆ. ಆದ್ರೆ ಫಲವನ್ನು ಕೊಡುತ್ತಾ ಇದ್ದು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಉಳುಕಿರುವಂತ ಒಂದು ಕೊಂಬೆಗೆ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನಂದ್ರೆ, ಅದು ಪೂರ್ತಿ ಕೆಟ್ಟೋಗಿದೆ, ಅದರಲ್ಲಿ ಮಾರ್ಪಾಟು ಬರುವಂತ ಯಾವ ಲಕ್ಷಣ ಕೂಡ ಇಲ್ಲ, ಬಿಟ್ರೆ ಅದು ಬೇರೆ ಎಲ್ಲರನ್ನೂ ಕೆಡಿಸ್ಬಿಡುತ್ತೆ. ಆದ್ರೆ ಫಲವನ್ನು ಕೊಡುವಂತ ಒಂದು ಕೊಂಬೆ ಅದು ಏನಂತಂದ್ರೆ, ಅದು ಫಲವನ್ನು ಕೊಡ್ತಾ ಇದೆ ಎಲ್ಲಾ ಸರಿ, ಆದ್ರೆ ಎಲ್ಲೋ ಒಂದು ಸಣ್ಣ ಉಳುಕು, ಒಂದು ಸಣ್ಣ ತೊಂದರೆ ಅದರಲ್ಲಿದೆ, ಅದನ್ನ ಸರಿಪಡಿಸಿದ್ರೆ ಸಾಕು, ಅದು ಈಗ ಕೊಡ್ತಾ ಇರೋ ಫಲಕ್ಕಿಂತಲೂ ಇನ್ನೂ ಹೆಚ್ಚಿನ ಫಲವನ್ನು ಕೊಡುವುದಕ್ಕೆ ಅವಕಾಶ ಇರುತ್ತೆ. ಇದು ಆ ಕೊಂಬೆಗೂ ಈ ಕೊಂಬೆಗೂ ಇರುವಂತ ವ್ಯತ್ಯಾಸ. ಇವತ್ತು ನಾವು ಯಾವ ಕೊಂಬೆ ಆಗಿದ್ದೇವೆ ನಾವು ಯೋಚನೆ ಮಾಡಿ ನೋಡಬೇಕು. ಒಂದು ವೇಳೆ ನಾವು ದೇವರ ನಮ್ಮನ್ನು ಎಷ್ಟು ಖಂಡಿಸಿದ್ರು, ಗದರಿಸಿದ್ರು, ಹೆಚ್ಚಿಸಿದ್ರು, ಆ ದೇವರ ಬುದ್ಧಿ ಹೇಳಿದ್ರು ನಾವು ಮನೆ ತಿರುಗೋದಿಲ್ಲ ಅಂತಂದ್ರೆ ಕೊನೆಗೆ ಒಂದು ದಿವಸ ದೇವರ ನಮ್ಮನ್ನ ಆಚೆ ಹಾಕಬೇಕಾದ ಪರಿಸ್ಥಿತಿ ಬರುತ್ತೆ. ಆದ್ರೆ ಒಂದು ವೇಳೆ ನಮ್ಮಲ್ಲಿ ಸಣ್ಣ ಪುಟ್ಟ ಕೊರತೆಗಳಿರಬಹುದು, ಆದ್ರೆ ನಾವು ಫಲವನ್ನು ಕೊಡುವಂತವರಾಗಿದ್ದಾರೆ ದೇವರು ನಾವೇನ್ ಮಾಡ್ತಾರೆ ಅಂತಂದ್ರೆ, ನಾವಿರುವಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ಕೊರತೆಗಳನ್ನ ಸರಿಪಡಿಸೋ ಹಾಗೆ ನಮ್ಮಲ್ಲಿ ದೇವರು ಕ್ರಿಯೆ ಮಾಡ್ತಾರೆ, ನಮ್ಮನ್ನು ಅವರು ಶುದ್ಧೀಕರಿಸ್ತಾರೆ. ಹಲ್ಲೆಲೂಯಾ. ಮತ್ತೆ ದೇವರು ಯಾರನ್ನ ಶುದ್ಧೀಕರಿಸ್ತಾರೆ? ದೇವರು ಶುದ್ಧೀಕರಿಸುವ ಆತನು. ಆದ್ರೆ ಅವರು ಯಾರನ್ನ ಶುದ್ಧೀಕರಿಸ್ತಾರೆ? ಯಾರನ್ನ ಶುದ್ಧೀಕರಿಸ್ತಾರೆ ಅಂದ್ರೆ, ಯಾರಿಗೆ ಶುದ್ಧಿ ಆಗೋದಕ್ಕೆ ಮನಸ್ಸಿದೆಯೋ ಅವರನ್ನ ಶುದ್ಧೀಕರಿಸ್ತಾರೆ. ಒಂದು ವೇಳೆ ಒಂದು ಕೊಂಬೆ ಇದೆ, ಆ ಕೊಂಬೆ ಫಲ ಕೊಡ್ತಾ ಇದೆ, ಆದ್ರೆ ಅದರಲ್ಲಿ ಒಂದು ಸಣ್ಣ ಉಳುಕಿದೆ. ಆ ಒಂದು ಸಣ್ಣ ಉಳುಕನ್ನು ಸರಿ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಅದು ಫಲ ಕೊಡೋದಕ್ಕೆ ಅವಕಾಶ ಇರುತ್ತೆ. ಈಗ ಆ ಕೊಂಬೆ ತನ್ನಲ್ಲಿರುವಂತಹ ಒಂದು ಸಣ್ಣ ಹುಳುಕನ್ನು ಸರಿಪಡಿಸ್ಕೊಳ್ಳೋದಕ್ಕೆ ತನ್ನ ಒಪ್ಪಿಸ್ಕೊಟ್ರೆ ಅದು ಇನ್ನೂ ಹೆಚ್ಚಾಗಿ ಫಲ ಕೊಡಬಹುದು. ಆದ್ರೆ ಒಂದು ವೇಳೆ ಆ ಕೊಂಬೆ ಇಲ್ಲ ನನ್ನಲ್ಲಿ ಆತರ ಉಳುಕೆಲ್ಲ ಏನೂ ಇಲ್ಲ, ನಾನು ಕೊಡೋ ಫಲ ಕೊಡ್ತಾ ಇದ್ದೀನಿ, ನನ್ನಲ್ಲಿ ಸುಮ್ನೆ ಉಳುಕಿದೆ ಅಂತೆಲ್ಲ ಹೇಳ್ಬೇಡಿ ಅಂತ ಅನ್ಕೊಂಡು ತನ್ನಲ್ಲಿರುವಂತಹ ಉಳುಕನ್ನ ಸರಿಪಡಿಸಿಕೊಳ್ಳೋ ಪ್ರಯತ್ನ ಮಾಡಿಲ್ಲ ಅಂತಂದ್ರೆ ಅದು ಎಷ್ಟು ಫಲ ಕೊಡ್ತಾ ಇದೆಯೋ ಅಷ್ಟೇ ಫಲ ಕೊಡ್ತಾ ಇರುತ್ತೆ. ಅದೇ ರೀತಿಯಾಗಿ ದೇವರು ಯಾರನ್ನ ಶುದ್ಧೀಕರಿಸ್ತಾರೆ ಅಂತಂದ್ರೆ, ಯಾರು ಅವರು ಹುಳುಕನ್ನ ಸರಿಪಡಿಸಿಕೊಳ್ಳೋದಕ್ಕೆ ಇಷ್ಟ ಇದ್ದಾರೆ ಅವರನ್ನ ದೇವರು ಶುದ್ಧೀಕರಿಸ್ತಾರೆ. ಆದ್ರೆ ಯಾರು ಅವರ ಹೃದಯಗಳನ್ನು ಕಠಿಣಪಡಿಸಿಕೊಂಡವರಾಗಿ, ಅವರ ಸ್ವಭಾವಗಳನ್ನ ಕಠಿಣ ಮಾಡಿಕೊಂಡವರಾಗಿ,
ಅವರಿಗೆ ಬುದ್ಧಿ ಹೇಳಿದ್ರು ಕೂಡ ಆ ಬುದ್ಧಿ ಹೇಳುವಂತ ಮಾತು ಕೇಳುವಂತ ಮನಸ್ಸಿಲ್ಲದವರುಗಳಾಗಿ, ನಾವು ಸರಿಯಾಗಿದ್ದೀವಿ, ನಮ್ಮಲ್ಲಿ ಯಾವ ತಪ್ಪು ಇಲ್ಲ, ನೀವು ನಮಗೆಲ್ಲ ಬುದ್ಧಿ ಎಲ್ಲ ಹೇಳಕ್ ಬರಬೇಡಿ, ನಮ್ಮ ಎಲ್ಲಾ ತರ ನಾವು ನಡವಳಿಕೆ ಸರಿಗಿದೆ, ನಮ್ಮ ಬುದ್ಧಿ ಎಲ್ಲಾ ತರ ಸರಿಯಾಗಿದೆ, ನಾವು ವಾಕ್ಯ ಪ್ರಕಾರ ಎಲ್ಲಾ ತರ ಸರಿಯಾಗಿ ನಡೀತಾ ಇದೀವಿ, ನೀವು ನಮ್ಮ ನೋಡೋದ ದೃಷ್ಟಿನೇ ಸರಿ ಇಲ್ಲ, ನೀವು ಮಾಡೋ ಆಲೋಚನೆ ಸರಿ ಇಲ್ಲ, ನಿಮ್ಮ ಒಂದು ನೋಟನೇ ಸರಿ ಇಲ್ಲ, ನೀವು ಸರಿ ಮೊದಲು ನಿಮ್ಮನ್ನು ಸರಿ ಮಾಡ್ಕೊಳ್ಳಿ, ನೀವು ನಮಗೇನು ಹೇಳಕ್ ಬರೋದು, ನಮಗೆಲ್ಲ ಗೊತ್ತು, ದೇವರು ನಮಗೆ ನಮ್ಮಲ್ಲಿ ದೇವರು ತುಂಬಾ ಪ್ರೀತಿ ಇಟ್ಟಿದ್ದಾರೆ, ದೇವ್ರಿಗೆ ಗೊತ್ತು ನಾವೇನು ಅಂತ ಅನ್ಬಿಟ್ಟು. ಈ ತರ ಒಂದು ವೇಳೆ ನಾವು ದೇವರು ನಮ್ಮನ್ನು ಶುದ್ಧೀಕರಿಸುವುದಕ್ಕೆ ಇಷ್ಟಪಡುವಾಗ ಅದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋದೆ, ನಾವು ನಮ್ಮನ್ನೇ ಸರಿಯಾಗಿದ್ದೇವೆ, ನಾವು ನೀತಿವಂತರು, ನಾವು ಒಳ್ಳೆಯವರು, ನಾವೆಲ್ಲಾ ತರ ಸರಿಗಿದ್ದೀವಿ, ನಮ್ಮಲ್ಲಿ ಯಾವ ತೊಂದರೆ ಇಲ್ಲ, ಕೊರತೆ ಇಲ್ಲ, ನಾವು ಬದಲಾಗಬೇಕಾದ್ರೆ ಅಗತ್ಯ ಇಲ್ಲ, ಎಲ್ಲಾ ತರ ನಾವು ನೀತಿವಂತರು, ಎಲ್ಲಾ ತರ ನಾವು ಪರಿಶುದ್ಧವಂತರು ಅಂತ ನಾವೇ ತೀರ್ಮಾನ ಮಾಡ್ಕೊಂಡ್ಬಿಟ್ರೆ, ನಮಗೆಲ್ಲಾ ಗೊತ್ತು, ನಮಗೆಲ್ಲಾ ತಿಳಿದಿದೆ, ನಮಗೆಲ್ಲಾ ಜ್ಞಾನ ಇದೆ ಅಂತೆಲ್ಲ ನಾವೇ ತೀರ್ಮಾನ ಮಾಡ್ಕೊಂಡ್ಬಿಟ್ರೆ ದೇವರು ನಮಗೇನು ಮಾಡಕ್ಕಾಗಲ್ಲ. ಆದ್ರೆ ದೇವರು ಯಾರನ್ನ ಶುದ್ಧೀಕರಿಸ್ತಾರೆ ಅಂತಂದ್ರೆ, ಯಾರು ತಮ್ಮನ್ನು ತಗ್ಗಿಸಿಕೊಂಡು ದೇವರಿಗೆ ಅವ್ರನ್ನ ಒಪ್ಪಿಸ್ಕೊಡ್ತಾರೋ ಅವರನ್ನ ದೇವರು ಶುದ್ಧೀಕರಿಸ್ತಾರೆ. ಯಾರು ನಮ್ಮಲ್ಲಿ ಒಂದು ವೇಳೆ ಕೊರತೆ ಇದೆ ಅನ್ನೋ ಹಾಗಾದ್ರೆ ದೇವರು ನಮ್ಮ ಕೊರತೆನ ಸರಿ ಮಾಡ್ಲಿ ಅಂತ ದೇವರೇ ನನ್ನ ಸರಿ ಮಾಡಪ್ಪ ಅಂತ ದೇವರು ಒಪ್ಪಿಸ್ಕೊಡ್ತಾರೋ ಅಂತವ್ರನ್ನ ದೇವರು ಶುದ್ಧೀಕರಿಸ್ತಾರೆ. ಅದರಿಂದ ನಾವು ದೇವರಿಂದ ಶುದ್ಧೀಕರಿಸಲ್ಪಡಬೇಕಾದರೆ ಮೊದಲು ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಬಿಟ್ಟು ಕೊಡಬೇಕು. ನಾವೇ ನೀತಿವಂತರು ಅನ್ನುವಂತ ಒಂದು ತೀರ್ಮಾನವನ್ನು ಮಾಡಿಕೊಳ್ಳಬಾರದು. ನಾವು ಪರಿಶುದ್ಧರು ಅನ್ನುವಂತ ಒಂದು ಬಿರುದನ್ನ ತಗೊಳ್ಬಾರದು. ನಾನು ಒಳ್ಳೆಯವನಾಗಿರ್ಬೋದು, ನೀತಿಯನ್ನು ಅನುಸರಿಸ್ತಾ ಇರ್ಬೋದು, ಒಂದು ವೇಳೆ ನಾನು ಪರಿಶುದ್ಧನಾಗಿ ಜೀವಿಸ್ತಾ ಇರ್ಬೋದು, ಆದರೂ ನನ್ನಲ್ಲಿ ಏನೋ ಕೊರತೆ ಇರಬಹುದು. ನಾನು ಪರಿಪೂರ್ಣ ಅಂತ ಯಾವತ್ತೂ ತೀರ್ಮಾನ ಮಾಡಬಾರದು. ನಮ್ಮನ್ನ ಪರಿಪೂರ್ಣ ಅಂತ ತೀರ್ಮಾನ ಮಾಡಬೇಕಾಗಿರುವುದು ದೇವರು. ನಮ್ಮ ಸ್ವಂತ ದೃಷ್ಟಿಗೆ ನಮ್ಮ ನಡವಳಿಕೆ ಎಲ್ಲ ಸರಿ ಇರಬಹುದು, ಆದರೆ ದೇವರ ದೃಷ್ಟಿಗೆ ನಮ್ಮಲ್ಲಿ ಇನ್ನೂ ಏನೋ ಹುಡುಕಿರಬಹುದು. ದೇವರು ನಮ್ಮನ್ನು ನೋಡಿ ಖಂಡಿಸೋದಿಲ್ಲ, ಆದರೆ ದೇವರು ಪ್ರೀತಿಯಿಂದ ನಮ್ಮನ್ನ ತಿದ್ದುವಂತ ಪ್ರಯತ್ನವನ್ನು ಮಾಡ್ತಾರೆ. ಮಗನೇ ಮಗಳೇ, ನನ್ನ ಬಳಿಗೆ ಬಾ, ನಿನ್ನಲ್ಲಿ ಎಲ್ಲಾ ಸರಿ ಇದೆ, ಆದ್ರೆ ನಿನ್ನಲ್ಲಿ ಒಂದು ಸಣ್ಣ ಉಳುಕಿದೆ, ಅದು ಸರಿ ಮಾಡಿದ್ರೆ ನೀನು ಇನ್ನೂ ಹೆಚ್ಚು ಫಲ ಕೊಡುವಂತವಳಾಗಿ ಮಾರ್ಪಡುತ್ತೀಯ, ನಿನ್ನಿಂದ ಇನ್ನೂ ಹೆಚ್ಚಿನ ಮಹಿಮೆ ನನಗೆ ಉಂಟಾಗುತ್ತೆ, ಅದು ಸರಿ ಮಾಡ್ತೀನಿ ಬಾ ಅಂತ ದೇವರು ಹೇಳ್ತಾರೆ. ಆದರೆ ಅದನ್ನ ಕೇಳಿ ಯಾರಿಗೆ ಅದನ್ನು ಸರಿ ಮಾಡಿಕೊಳ್ಳುವಂತ ಮನಸ್ಸಿದೆ, ನಿನ್ನಲ್ಲಿ ಏನೋ ಒಂದು ತಪ್ಪಿದೆ, ನಿನ್ನಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ದೇವರು ತೋರಿಸುವಾಗ ಯಾರವರನ್ನು ತಗ್ಗಿಸ್ಕೊಂಡು, ಸ್ವಾಮಿ ಹೌದು ನನ್ನನ್ನು ಕ್ಷಮಿಸು, ನಾನು ಸರೋಗಲಿಕ್ಕೆ ಇಷ್ಟಪಡ್ತೀನಿ, ಸಹಾಯ ಮಾಡು ಅಂತ ಹೇಳೋ ಮನಸ್ಸು ಯಾರಿಗಿದೆ, ದೇವರು ಹೇಳುವಂಥದ್ದನ್ನ ಕೇಳೋ ಮನಸ್ಸು ಯಾರಿಗಿದೆ, ಅವರನ್ನ ದೇವರು ಶುದ್ಧೀಕರಿಸ್ತಾರೆ. ಈ ದಿವಸ ಒಂದು ವೇಳೆ ನೀವು ದೇವರು ನಮ್ಮಲ್ಲಿ ಯಾವುದೋ ಒಂದು ತಪ್ಪನ್ನು ತೋರಿಸಿದ್ರೆ, ಯಾವುದೋ ಒಂದು ಕೊರತೆಯನ್ನು ತೋರಿಸಿದ್ರೆ ಅದನ್ನ ಸರಿ ಮಾಡ್ಕೊಳ್ಳುವಂತ ಮನಸ್ಸು ನಮಗಿದೆಯಾ? ಮೊಟ್ಟ ಮೊದಲು ಅದನ್ನು ಒಪ್ಪಿಕೊಳ್ಳುವಂತ ಮನಸ್ಸು ನಮಗಿದೆಯಾ? ಅನೇಕರು ಏನ್ ಮಾಡ್ತಾರೆ, ಅವರಲ್ಲಿ ಏನೋ ಒಂದು ತಪ್ಪು ತೋರಿಸಿದ್ರೆ ನಮ್ಮಲ್ಲೇ ಹಂಗೆ ಎಗರಿ ಜಗಳಕ್ಕೆ ಬೀಳಕ್ ಬಂದ್ಬಿಡ್ತಾರೆ. ನನ್ನ ಬಗ್ಗೆ ನೀನೇನ್ ಮಾತಾಡೋದು, ನನ್ನ ಬಗ್ಗೆ ನೀನೇನ್ ಹೇಳೋದು, ನನಗೆಲ್ಲ ಗೊತ್ತು, ನೀನ್ ನೋಡ್ಕೊ ಅಂತಂತ ಅಂದ್ಬಿಟ್ಟು ನಮ್ಮೇಲೆ ಎಗರಿ ಬಿದ್ದು ಜಗಳ ಮಾಡಕ್ ಬಂದ್ಬಿಡ್ತಾರೆ. ಮೊಟ್ಟ ಮೊದಲು ನಾವು ಶುದ್ಧೀಕರಿಸಲ್ಪಡಬೇಕು ಅಂತಂದ್ರೆ ನಮ್ಮಲ್ಲಿ ಒಂದು ವೇಳೆ ಒಂದು ತಪ್ಪನ್ನ ದೇವರು ತೋರಿಸುವಾಗ ಅದನ್ನು ಒಪ್ಪಿಕೊಳ್ಳೋ ಮನಸ್ಸಿರಬೇಕು. ಯಾರೋ ನಮ್ಮ ಬಗ್ಗೆ ಒಂದು ಮಾತು ಏನೋ ಹೇಳ್ತಾರೆ ಮಾತ್ರಕ್ಕೆ ನಾವು ಹಾಗೆ ಅವ್ರ ಮೇಲೆ ಎಗಿರು ಬಿದ್ದು ಗಲಾಟೆ ಮಾಡಬಾರದು. ಮೊದಲು ಅವ್ರು ಹೇಳೋದನ್ನ ನಾವು ಯೋಚನೆ ಮಾಡಬೇಕು. ಅವ್ರು ನಮ್ಮ ಪರವಾಗಿ, ಅವರು ನಮ್ಮ ವಿಷಯವಾಗಿ ಹೇಳುವಂಥದ್ದು ನಿಜನಾ ಅಲ್ವಾ ಅಂತ. ಒಂದು ವೇಳೆ ನೀನು ಹೊಟ್ಟೆ ಕಿಚ್ಚು ಪಡೋನು, ನಿನಗೆ ಹೊಟ್ಟೆ ಕಿಚ್ಚು ಜಾಸ್ತಿ, ಯಾರನ್ನ ಸಹಿಸಲ್ಲ ಅಂತ ಒಂದು ವೇಳೆ ಯಾರಾದ್ರೂ ನಮ್ಗೆ ಹೇಳಿದ್ರೆ ನಾವು ಹಾಗೆ ಅದಕ್ಕೆ ವಿರುದ್ಧವಾಗಿ ಮಾತಾಡೋದಲ್ಲ, ಆದ್ರೆ ನಾವು ನಿಜವಾಗಲೂ ಹೊಟ್ಟೆ ಕಿಚ್ಚು ಪಡೋರ ಅಲ್ಲ ಅಂತ ಯೋಚನೆ ಮಾಡಬೇಕು. ನೀನ್ ತುಂಬಾ ಸೋಂಬೇರಿ, ಏನ್ ಕೆಲಸ ಮಾಡಲ್ಲ ನೀನು ಅಂತಂದ್ಬಿಟ್ಟು ಒಂದ್ ವೇಳೆ ಯಾರಾದ್ರೂ ಅಂದ್ರೆ ನಾವು ನಿಜವಾಗ್ಲೂ ಸೋಂಬೇರಿನ ಅಲ್ವಾ ಅಂತ ನಮ್ಮನ್ನ ನಾವು ಪರಿಶೀಲನೆ ಮಾಡ್ಕೊಂಡು ನೋಡ್ಬೇಕು. ನಮ್ಮಲ್ಲಿ ಒಂದು ವೇಳೆ ಆ ತಪ್ಪಿದ್ರೆ ಆ ತಪ್ಪನ್ನ ನಾವು ಒಪ್ಕೊಬೇಕು. ಒಂದ್ ವೇಳೆ ಅವ್ರ ಹತ್ರ ನಮ್ಗೆ ಒಪ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಅಂತಂದ್ರೂ ಕೂಡ ಅವ್ರು ಹೇಳೋದನ್ನ ಕೇಳಿ ಸರಿ ಆಯ್ತು ನಾನು ಸರಿ ಮಾಡ್ಕೊಂತೀನಿ ಅಂತ ಹೋಗ್ಬಿಟ್ಟು ದೇವ್ರ ಹತ್ರ ಒಪ್ಪಿಕೊಂಡು, ಸ್ವಾಮಿ ಅವ್ರ ಈ ತರ ಹೇಳಿದ್ರು, ಆದ್ರೆ ನಿಜವಾಗ್ಲೂ ನಾನು ಒಂದು ಸೋಂಬೇರನೆ, ಅಥವಾ ನಿಜವಾಗ್ಲೂ ನನ್ನಲ್ಲಿ ನನಗೆ ತಿಳಿದರ ಕೆಲವೊಂದ್ಸಲ ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ, ಸ್ವಾಮಿ ನನಗೆ ಕ್ಷಮಿಸು, ಇಂಥ ಒಂದು ತಪ್ಪನ್ನ ನನ್ನ ಹತ್ರ ತೋರಿಸ್ತಾ ಇದಾರಲ್ಲ ದೇವರೇ, ಇದನ್ನ ನಾನು ಸರಿಪಡಿಸ್ಕೊಳ್ಳೋದಕ್ಕೆ ನಂಗೆ ಸಹಾಯ ಮಾಡು, ನಾನು ಬದಲಾಗಬೇಕಂತ ಇಷ್ಟಪಡ್ತೀನಿ, ಸ್ವಾಮಿ ನನ್ನನ್ನು ಬದಲಾಯಿಸು ಅಂತ ದೇವ್ರ ಹತ್ರ ದೇವ್ರ ನಮ್ಮ ತಪ್ಪನ್ನ ನಮಗೆ ತೋರಿಸುವಾಗ ಅದನ್ನ ಒಪ್ಪಿಕೊಂಡು ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ದೇವ್ರ ಹತ್ರ ಸಹಾಯವನ್ನು ಕೇಳುವಂತ ಮನಸ್ಸು ನಮಗಿರಬೇಕು. ಆದ್ರೆ ಅದನ್ನ ಒಪ್ಕೊಂಡಿರಾ, ನಾನು ಮಾಡೋದೇ ಸರಿ, ನಾನು ನಡೆಯೋದೇ ಸರಿ, ನಾನೇ ಸರಿ, ನೀವೇ ಸರಿ ಇಲ್ಲ ಅನ್ನುವಂತ ಒಂದು
ಮನಸ್ಸುಳ್ಳವರಾಗಿ ನಾವು ನಡೀತಾ ಇದ್ರೆ ನಾವು ಯಾವತ್ತೂ ದೇವರಿಂದ ಶುದ್ಧೀಕರಿಸಲ್ಪಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಫಲ ಕೊಡುವಂತ ಒಂದು ಕೊಂಬೆ ಶುದ್ಧೀಕರಿಸಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಅದು ಕೂಡ ಕೆಟ್ಟೋಗುತ್ತೆ. ಇವತ್ತು ಅದರಲ್ಲಿರುವಂತ ಆ ಒಂದು ಉಳುಕು ಸಣ್ಣದಿರಬಹುದು, ಅದು ಫಲ ಕೊಡ್ತಾ ಇದೆ, ಆದ್ರೆ ಒಂದು ಸಣ್ಣ ಉಳುಕು ಅದರಲ್ಲಿದೆ. ಅದನ್ನ ಸರಿ ಮಾಡಿದ್ರೆ ಇನ್ನ ಹೆಚ್ಚಿನ ಫಲ ಅದು ಕೊಡುತ್ತೆ. ಇವತ್ತು 50ರಷ್ಟು ಫಲ ಕೊಡ್ತಾ ಇರಬಹುದು, ನಾಳೆ 100ರಷ್ಟು ಕೊಡುತ್ತೆ. ಆದ್ರೆ ಅದನ್ನ ಸರಿ ಮಾಡಿಲ್ಲ ಅಂತಂದ್ರೆ ಇವತ್ತು ಒಂದು 50ರಷ್ಟು ಕೊಡ್ತಾ ಇರೋಂಥ ಫಲ ನಾಳೆ 0 ಆಗ್ಬಿಡುತ್ತೆ. ಆಮೇಲೆ ಬಳ್ಳಿನೇ ಪೂರ್ತಿ ಕೆಟ್ಟೋಗಿ ನಾಳೆ ಒಂದ್ ದಿವಸ ಅದನ್ನು ಕೂಡ ಕತ್ತರಿಸಿ ಹಾಕ್ಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದರಿಂದ ನಾವು ಇದನ್ನ ನಮ್ಮನ್ನ ಯೋಚನೆ ಮಾಡಿ ನೋಡಬೇಕು. ನಾವು ಯಾವ ರೀತಿ ಇದ್ದೇವೆ? ಶುದ್ಧೀಕರಿಸಲ್ಪಡುವುದಕ್ಕೆ ಮನಸ್ಸುಳ್ಳವರಾಗಿದ್ದೇವಾ? ದಿನೇ ದಿನೇ ನೂತನವಾಗುವುದಕ್ಕೆ ನಾವು ಇಷ್ಟವುಳ್ಳವರಾಗಿದ್ದೇವಾ? ಬದಲಾಗುವುದಕ್ಕೆ ನಾವು ಇಷ್ಟವುಳ್ಳವರಾಗಿದ್ದೇವಾ? ದೇವರು ನಮಗೆ ತೋರಿಸಿಕೊಡುವಾಗ ಅದನ್ನು ಅಂಗೀಕರಿಸುವುದಕ್ಕೆ ನಾವು ಇಷ್ಟವುಳ್ಳವರಾಗಿದ್ದೇವಾ? ಅಥವಾ ದೇವರಿಗೆ ವಿರುದ್ಧವಾಗಿ ತಿರುಗಿ ಮಾತನಾಡುವಂತವರಾಗಿದ್ದೇವಾ? ನಾವು ಯೋಚನೆ ಮಾಡಿ ನೋಡಬೇಕು. ದೇವರು ನಮಗೆ ತೋರಿಸಿಕೊಡುವಾಗ ನಮ್ಮನ್ನು ಶುದ್ಧೀಕರಿಸಿ ಕೊಳ್ಳುವುದಕ್ಕೆ ನಮಗೆ ಇಷ್ಟವುಳ್ಳವರಾಗಿದ್ದರೆ ದೇವರು ನಮ್ಮನ್ನ ಶುದ್ಧೀಕರಿಸ್ತಾರೆ. ಹಲ್ಲೆಲೂಯ. ದೇವರ ವಾಕ್ಯದನ್ನ ನಾವು ಓದಿ ನೋಡುವಾಗ ಯೋಹಾನನು ಬರೆದಂತ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ ವಾಕ್ಯಗಳು 8 ಮತ್ತು 9 ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡಿದವನು. ನಾವು ಪಾಪವಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಹಲ್ಲೆಲೂಯ. ಈ ವಾಕ್ಯಗಳನ್ನ ನಾವು ಓದುವಾಗ ಯೋಹಾನನು ಎಷ್ಟು ಚೆನ್ನಾಗಿ ಬರೆಯೋದನ್ನು ನಾವು ಕಾಣ್ತೇವೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ನಮ್ಮಲ್ಲಿ ಪಾಪ ಇಲ್ಲ, ನನ್ನಲ್ಲಿ ಯಾವ ದೋಷ ಇಲ್ಲ, ನಾನು ಎಲ್ಲಾ ತರ ಸರಿ ಇದ್ದೀನಿ ಅಂತ ಒಂದು ವೇಳೆ ನಾವು ಹೇಳ್ಕೊಂಡ್ರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುವಂತವರಾಗಿ ಆಗ್ಬಿಡುತ್ತೇವೆ. ಆದರೆ ನಮ್ಮ ಪಾಪಗಳನ್ನ ನಾವು ಒಪ್ಪಿಕೊಂಡು ಅದನ್ನ ಅರಿಕೆ ಮಾಡಿದರೆ ದೇವರು ನಂಬಿಗಸ್ತನು, ಆತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನ ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು. ನಾವು ಒಪ್ಪಿಕೊಂಡು ಅರಿಕೆ ಮಾಡಿದರೆ ದೇವರು ನಮ್ಮ ಪಾಪಗಳನ್ನ ಪರಿಹರಿಸಿ ಎಲ್ಲ ಅನೀತಿಯಿಂದ ನಮ್ಮ ಶುದ್ಧಿ ಮಾಡುತ್ತಾರೆ. ಆದ್ರೆ ನಾವು ಒಪ್ಪಿಕೊಂಡಿಲ್ಲವಾದರೆ ನೀವ್ ಹೇಳೋ ತರ ನನ್ನಲ್ಲಿ ಯಾವ ತಪ್ಪು ಇಲ್ಲ, ನನ್ನಲ್ಲಿ ಯಾವ ದೋಷ ಇಲ್ಲ, ನನ್ನಲ್ಲಿ ಯಾವ ಪಾಪ ಇಲ್ಲ, ನಾನು ಎಲ್ಲ ತರ ಸರಿ ಇದ್ದೀನಿ ಅಂತ ಒಂದು ವೇಳೆ ನಾವು ವಾದ ಮಾಡುವರಾದ್ರೆ ನಾವು ಶುದ್ಧೀಕರಿಸಲ್ಪಡೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಪಾಪಗಳ ಪರಿಹಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಯೇಸು ಕ್ರಿಸ್ತನನ್ನ ನಾವು ನಂಬಿ ಬಂದಂತ ಪ್ರಾರಂಭದ ದಿವಸಗಳಲ್ಲಿ ನಾವು ಪಾಪಿ ಪಾಪಿ ಅಂತ ಬಹಳಷ್ಟು ಪ್ರಾರ್ಥನೆ ಮಾಡಿರ್ತೇವೆ. ಆದ್ರೆ ಅದಾದ ನಂತರ ನಾವು ಎಷ್ಟೋ ಕಾರ್ಯಗಳಲ್ಲಿ ಬದಲಾಗಿರ್ತೀವಿ. ಆದ್ರೆ ಇನ್ನು ಹಲವಾರು ಸಣ್ಣ ಪುಟ್ಟ ವಿಷಯಗಳಲ್ಲಿ ಒಂದು ವೇಳೆ ನಾವು ಮನೆ ತಿರುಗಬೇಕಾಗಿರುವಂತ ಅಗತ್ಯ ಇರಬಹುದು. ಹಲವರು ಏನ್ ಮಾಡ್ತಾರೆ ಅಂದ್ರೆ ಅವುಗಳಲ್ಲಿ ಹಾಗೆ ಮುಂದುವರೆದು ಬಿಡ್ತಾರೆ. ದೊಡ್ಡ ದೊಡ್ಡ ಕಾರ್ಯಗಳಿಂದ ಮನೆ ತಿರುಗ್ತಾರೆ. ಸ್ವಾಮಿ, ನನ್ನ ಪಾಪಿ ಕ್ಷಮಿಸು, ಮನ್ನಿಸು, ನಾನು ಸರೋಗ್ತೀನಿ ಅಂತ ಎಷ್ಟೋ ಕಾರ್ಯಗಳಿಂದ ಮನೆ ತಿರುಗ್ತಾರೆ. ಆದ್ರೆ ಎಷ್ಟೋ ಸಣ್ಣ ಪುಟ್ಟ ಕಾರ್ಯಗಳನ್ನು ಮನೆ ತಿರುಗೋದಿಲ್ಲ, ಅವುಗಳಲ್ಲಿ ಹಾಗೆ ಮುಂದುವರಿತಾನೆ ಇರ್ತಾರೆ. ಆದ್ರೆ ಅವುಗಳನ್ನು ದೇವರು ನಮಗೆ ತೋರಿಸುವಾಗ ನಮ್ಮನ್ನು ತಗ್ಗಿಸಿಕೊಂಡು ಆ ಸಣ್ಣ ಪುಟ್ಟ ಕಾರ್ಯಗಳಿಂದಲೂ ಮನೆ ತಿರುಗಿ ದೇವರಿಗೆ ನಾವು ಒಪ್ಪಿಸಿಕೊಟ್ಟು ನಾವು ಬದುಕಬೇಕಾದದ್ದು ಬಹಳ ಮುಖ್ಯ. ಆದ್ರೆ ಅದೆಲ್ಲ ಏನ್ ತಪ್ಪು, ಅದೆಲ್ಲ ಏನು ಪಾಪನಾ, ಅದೆಲ್ಲ ಅನ್ಯಾಯನಾ, ಹಾಗೆ ಹೀಗೆ ಅಂತ ವಾದ ವಿವಾದ ಮಾಡ್ಕೊಂಡಿದ್ರೆ ನಾವು ಬಿಡುಗಡೆ ಹೊಂದಿಕೊಳ್ಳೋದಿಲ್ಲ. ನಮ್ಮ ಪಾಪಗಳಿಂದ ನಾವು ಪೂರ್ಣವಾಗಿ ಹೊರಬರೋದಕ್ಕಾಗೋದಿಲ್ಲ. ದೇವರು ನಮ್ಮನ್ನು ಶುದ್ಧೀಕರಿಸುವುದಕ್ಕೆ ಅವಕಾಶ ಇರೋದಿಲ್ಲ. ಈ ಮಾತುಗಳನ್ನ ಇಲ್ಲಿ ಯೋಹಾನನು ಬರೆಯೋದನ್ನು ನಾವು ಕಾಣ್ತೇವೆ. ಮತ್ತೆ ಇನ್ನು ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯೋಹಾನನು ಬರೆದಂತ ಸುವಾರ್ತೆ 9ನೇ ಅಧ್ಯಾಯ ವಾಕ್ಯಗಳು 39, 40, 41 ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ: ಆಗ ಯೇಸು, ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ಆ ತೀರ್ಪು ಏನೆಂದರೆ, ಕಣ್ಣಿಲ್ಲದವರಿಗೆ ಕಣ್ಣು ಬರುವವು, ಕಣ್ಣಿದ್ದವರು ಕುರುಡರಾಗುವರು ಅಂದನು. ಇದನ್ನು ಆತನ ಸಂಗಡ ಇದ್ದ ಫರಿಸಾಯರು ಕೇಳಿ, ನಾವು ಕುರುಡರೇನು ಎಂದು ಕೇಳಿದಾಗ ಯೇಸು ಅವರಿಗೆ, ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತಿರಲಿಲ್ಲ. ನಮಗೆ ಕಣ್ಣು ಕಾಣುತ್ತವೆ ಅನ್ನುತ್ತೀರಾದ್ದರಿಂದ ನಿಮ್ಮ ಪಾಪವು ಉಳಿದದೆ. ಇಲ್ಲಿ ಯೇಸು ಕ್ರಿಸ್ತನು ತಾನು ಮಾತನಾಡುತ್ತಾ ಒಂದು ವಿಷಯವನ್ನು ಹೇಳೋದನ್ನು ನಾವು ಕಾಣ್ತೇವೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾನು ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ಆ ತೀರ್ಪು ಏನಂತಂದ್ರೆ, ಕಣ್ಣು ಇಲ್ಲದವರಿಗೆ ಕಣ್ಣು ಬರುತ್ತದೆ ಮತ್ತು ಕಣ್ಣು ಇರುವಂತವರು ಕುರುಡರಾಗುತ್ತಾರೆ ಅಂತವ್ರು ಹೇಳ್ತಾರೆ. ಇದಕ್ಕೆ ಅರ್ಥ ಏನು? ಕಣ್ಣಿಲ್ಲದವರಿಗೆ ಕಣ್ಣು ಬರುತ್ತೆ, ಕಣ್ಣಿದ್ದವರು ಕುರುಡರಾಗ್ತಾರೆ. ಇದಕ್ಕೆ ಅರ್ಥ ಏನು? ಹಂಗಂದ್ರೆ ಅರ್ಥ ಏನಂದ್ರೆ,
ಯಾರು ನನಗೆ ಕಣ್ಣು ಇಲ್ಲ, ನಾನು ದೃಷ್ಟಿನ ಕಳೆದುಕೊಂಡಿದ್ದೇನೆ ಎಂಬುದಾಗಿ ಒಪ್ಪಿಕೊಳ್ಳುತ್ತಾರೋ ಅವರಿಗೆ ದೃಷ್ಟಿ ಬರುತ್ತೆ. ಹಂಗಂದ್ರೆ ಅರ್ಥ ಏನು? ಶಾರೀರಿಕವಾಗಿ ಕುರುಡರಾಗಿ ಬಂದು ಯೇಸುವೆ ಕಣ್ಣಿಲ್ಲ ನನ್ನ ಕೊಡು, ಕಣ್ಕೊಡು ಅಂತ ಕೇಳೋದಲ್ಲ. ಇದು ಆತ್ಮೀಯವಾದ ಕುರುಡತನ. ಅಂದ್ರೆ ಯಾರು ಪಾಪವನ್ನು ಮಾಡಿ, ಸ್ವಾಮಿ ನಾನು ಪಾಪವನ್ನು ಮಾಡಿದ್ದೇನೆ ಕ್ಷಮಿಸು, ನಾನು ಪಾಪವನ್ನು ಮಾಡಿ ನಿನ್ನ ದೃಷ್ಟಿಯನ್ನು ಕಳೆದುಕೊಂಡಿದ್ದೇನೆ, ನಿನ್ನನ್ನು ನೋಡುವಂತ ಭಾಗ್ಯವನ್ನು ಕಳೆದುಕೊಂಡಿದ್ದೇನೆ, ನಿನ್ನ ಐಕ್ಯತೆಯನ್ನು ಕಳೆದುಕೊಂಡಿದ್ದೇನೆ, ಆತ್ಮೀಯವಾಗಿ ದೇವರಿಂದ ನಾನು ದೂರವಾಗಿ ಹೋಗಿ ಕುರುಡನಾಗಿದ್ದೇನೆ, ಸ್ವಾಮಿ ನನ್ನನ್ನು ಕ್ಷಮಿಸು ಅಂತ ಯಾರು ಒಪ್ಕೊಳ್ತಾರೋ, ಯೇಸು ಕ್ರಿಸ್ತನ ಮುಖಾಂತರ ಯಾರಿಗೆ ಪಾಪಗಳು ಕ್ಷಮಿಸಲ್ಪಟ್ಟು ದೇವರೊಟ್ಟಿಗೆ ನಾವು ಮತ್ತೆ ಅನ್ಯೋನ್ಯತೆಯಲ್ಲಿ ಸೇರಿಸಲ್ಪಡುವುದಕ್ಕೆ ಅವಕಾಶ ಇದೆ ಅನ್ನೋದನ್ನ ಯಾರು ಒಪ್ಕೊಳ್ತಾರೋ ಅವರು ಮೊದಲು ಕುರುಡರಾಗಿದ್ದಾರೆ ಪಾಪ ಇರೋದ್ರಿಂದ. ಈಗ ಯೇಸು ಕ್ರಿಸ್ತನ ಮುಖಾಂತರ ಅವ್ರ ಪಾಪಗಳ ಪರಿಹಾರವಾಗಿ ಅವ್ರಿಗೆ ಕಂಡು ಬರುತ್ತೆ. ಹಂಗಂದ್ರೆ ದೇವರ ನೋಡೋದಕ್ಕೆ ಅವ್ರಿಗೆ ಅವಕಾಶ ಆಗುತ್ತೆ, ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಜೀವಿಸೋದಕ್ಕೆ ಅವರಿಗೆ ಅವಕಾಶವಾಗುತ್ತೆ. ಆದ್ರೆ ಯಾರಿಗೆ ಕಣ್ಣು ಇದೆ ಅಂತ ಹೇಳ್ಕೊಳ್ತಾರೋ ಅವರು ಕುರುಡರಾಗ್ತಾರೆ. ಹಂಗಂದ್ರೆ ಅರ್ಥ ಏನು? ಮನುಷ್ಯರೆಲ್ಲರೂ ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಅಂತ ದೇವರ ವಾಕ್ಯ ಹೇಳುತ್ತೆ. ಎಲ್ಲಾ ಜನಗಳು ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿರುವಾಗ ನಾನು ಪಾಪಿಯಾಗಿದ್ದೇನೆ, ನನ್ನ ಕ್ಷಮಿಸು, ರಕ್ಷಿಸು ಅಂತ ಎಲ್ಲಾ ಮನುಷ್ಯರು ಹೇಳಬೇಕಾದ ಅಗತ್ಯ ಇದೆ. ಕೆಲವರು ಮಾತ್ರ ಅದನ್ನ ಹೇಳಬೇಕು, ಮಿಗ್ದವರೆಲ್ಲ ನಾವು ಪಾಪಿಗಳಂತ ಆರೈಕೆ ಮಾಡ್ಬೇಕಾದ ಅಗತ್ಯ ಇಲ್ಲ, ನಾವು ಪರಿಶುದ್ಧರು ನೀತಿವಂತರು ಅಂತ ಹೇಳ್ಕೊಂಡು ಬದುಕುವಂತ ಒಂದು ಅರ್ಹತೆ ಯಾರಿಗೂ ಇಲ್ಲ. ಎಲ್ಲರೂ ಸಹ ಅವ್ರು ಯಾರೇ ಆಗಿದ್ರು ದೇವರ ಮುಂದೆ ಪಾಪಿಗಳಂತ ಹೇಳಿ ಅರಿಕೆ ಮಾಡಿ ಒಪ್ಪಿಕೊಂಡು ಕ್ಷಮಾಪಣೆ ಹೊಂದಿ ರಕ್ಷಣೆ ಹೊಂದ್ಕೊಳ್ಬೇಕು. ಆದ್ರೆ ಈ ಶಾಸ್ತ್ರಿಗಳು ಫರಿಸಾಯರುಗಳು ಏನಂತಂದ್ರೆ ಇವ್ರಿಗೆ ಅದನ್ನ ಹೇಳೋ ಮನಸ್ಸಿಲ್ಲ. ಇವರ ಅಭಿಪ್ರಾಯದಲ್ಲಿ ಏನು ಅಂತಂದ್ರೆ ಈ ಸುಂಕದವರು ವ್ಯಭಿಚಾರಿಗಳು, ಇವರು ಪಾಪಿಗಳು, ನಾವೆಲ್ಲ ಪರಿಶುದ್ಧರು, ಅವ್ರು ದೇವರ ಹತ್ರ ನಾವು ಪಾಪಿಗಳಂತ ಅರಿಕೆ ಮಾಡಿ ದೇವರ ಕ್ಷಮೆ ಹೊಂದ್ಕೊಳ್ಬೇಕು, ನಾವೆಲ್ಲ ಏನ್ ದೇವರ ಹತ್ರ ದೇವರೇ ನಾವು ಪಾಪಿಗಳಿಗೆ ಕ್ಷಮಿಸು ಮನ್ನಿಸು ಅಂತ ಕ್ಷಮೆ ಎಲ್ಲ ಕೇಳಿ ಪಡ್ಕೊಬೇಕಾದ್ರೆ ಅಗತ್ಯ ಇಲ್ಲ, ನಮ್ಮಲ್ಲಿ ಪಾಪನೇ ಇಲ್ಲ ಅನ್ಕೊಂಡು ಈ ಶಾಸ್ತ್ರಗಳು ಫರಿಸಾಯಗಳು ಬದುಕ್ತಾ ಇದ್ರು. ಆಗ ಯೇಸು ಕ್ರಿಸ್ತನ ಏನು ಹೇಳಿದ್ರು ಅಂತಂದ್ರೆ ಕಣ್ಣಿದ್ದವರು ಕುರುಡರಾಗುವರು ಅಂತ. ಅದಕ್ಕೆ ಅರ್ಥ ಏನಂತಂದ್ರೆ ಈ ಶಾಸ್ತ್ರಗಳು ಫರಿಸಾಯಗಳು ಏನ್ ಹೇಳ್ಕೊಳ್ತಾ ಇದ್ದಾರೆ, ನಮಗೆ ಕಣ್ಣಿದೆ, ನಾವು ಪರಿಶುದ್ಧರಾಗಿದ್ದೇವೆ, ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿದ್ದೇವೆ, ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳ್ಕೊಂಡು ಅವ್ರು ಬದುಕ್ತಾ ಇದ್ದಾರೆ. ಆದ್ರೆ ಅವ್ರ ಪಾಪ ಇಲ್ಲ ಅಂತ ಹೇಳ್ಕೊಳ್ತಾ ಇರೋದ್ರಿಂದ ಅವ್ರಿಗೇನಾಗುತ್ತೆ, ಅವ್ರಿಗೆ ಕುರುಡುತನ ಬರುತ್ತೆ. ಅಂದ್ರೆ ಅವರು ದೇವರಿಂದ ದೂರವಾಗಿ ಅಗಲಿ ಹೋಗ್ತಾರೆ, ದೇವರ ಅನ್ಯೋನ್ಯತೆ ಅವ್ರಿಗೆ ಇರೋದಿಲ್ಲ ಅನ್ನುವಂಥದ್ದನ್ನ ಯೇಸು ಕ್ರಿಸ್ತನು ಇಲ್ಲಿ ಸೂಚಿಸುವುದನ್ನ ನಾವು ಕಾಣ್ತೀವಿ. ಇದನ್ನ ಸೂಚಿಸುವಾಗ ಫರಿಸಾಯರು ಏನ್ ಹೇಳ್ತಾರೆ, ಯೇಸು ಕ್ರಿಸ್ತನ ಪ್ರಶ್ನೆ ಕೇಳ್ತಾರೆ, ನಾವು ಕುರುಡರಾ ಅಂತ ಯೇಸು ಕ್ರಿಸ್ತನ್ ಕೇಳ್ತಾರೆ. ಆಗ ಯೇಸು ಕ್ರಿಸ್ತನ್ ಅವ್ರಿಗೆ ಹೇಳುವಂತ ಒಂದು ಮಾತೇನಂತಂದ್ರೆ, ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತಿರಲಿಲ್ಲ. ಒಂದು ವೇಳೆ ನೀವು ಕುರುಡರಾಗಿದ್ದಾರೆ, ಹಂಗಂದ್ರೆ ನಮ್ಮಲ್ಲಿ ಪಾಪ ಇದೆ, ನಾವು ಪಾಪವನ್ನು ಮಾಡಿ ದೇವರ ಒಂದು ದರ್ಶನವನ್ನ ಕಳೆದುಕೊಂಡಿದ್ದೇವೆ ಅಂತ ನೀವು ಅರಿಕೆ ಮಾಡೋ ಮನಸ್ಸು ನಿಮ್ಮಲ್ಲಿ ಎದ್ದಿದ್ದರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಡ್ತಾ ಇತ್ತು, ನೀವು ಕಣ್ಣನ್ನ ಪಡ್ಕೊಳ್ತಾ ಇದ್ದೀರಿ. ಆದ್ರೆ ನೀವೇನ್ ಹೇಳ್ತಾ ಇದ್ದೀರಾ, ನಮಗೆ ಕಣ್ಣು ಕಾಣುತ್ತವೆ, ನಾವೇನ್ ಕುರುಡರಲ್ಲ, ನಮಗೆ ಕಣ್ಣು ಕಾಣುತ್ತೆ ಅಂತ ನೀವು ಅನ್ನೋದ್ರಿಂದ ನಿಮ್ಮ ಪಾಪ ನಿಮ್ಮಲ್ಲೇ ಉಳಿಯುತ್ತೆ. ಅಂದ್ರೆ ನೀವು ಪಾಪಿಗಳು ಅಂತ ಅರಿಕೆ ಮಾಡಿ ದೇವರೊಟ್ಟಿಗಿನ ಐಕ್ಯತೆಯನ್ನು ಕಳೆದುಕೊಂಡಿದ್ದೇವೆ, ದೇವರ ದಿವ್ಯ ದರ್ಶನವನ್ನು ಕಳೆದುಕೊಂಡಿದ್ದೇವೆ, ಆತ್ಮೀಯವಾಗಿ ಕುರುಡರಾಗಿ ಬದುಕ್ತಾ ಇದ್ದೇವೆ, ದೇವರು ನಮ್ಮ ಕಣ್ಣನ್ನು ತೆರೆಸಬೇಕು, ನಮಗೆ ಪ್ರಕಾಶವನ್ನು ಕೊಡಬೇಕಂತ ನೀವು ಹೇಳದೇ ಇರೋದ್ರಿಂದ, ಪಾಪಿಗಳಂತ ನೀವು ಒಪ್ಪಿಕೊಳ್ಳದೇ ಇರೋದ್ರಿಂದ, ನಿಮಗೆ ನೀವೇ ನಾವು ಪರಿಶುದ್ಧರಂತ ಅನ್ಕೊಂಡು ದೇವರನ್ನ ನಾವು ನೋಡ್ತಾ ಇದ್ದೀವಿ, ದೇವರನ್ನ ದರ್ಶಿಸ್ತೀವಿ, ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇದೀವಿ ಅಂತ ಅನ್ಕೊಂಡು ನೀವು ಬದುಕ್ತಾ ಇರೋದ್ರಿಂದ ನೀವು ಕುರುಡರಾಗಿದ್ದೀರಾ, ನಿಮ್ಮ ಪಾಪ ನಿಮ್ಮಲ್ಲೇ ಇದೆ ಅಂತ ಯೇಸು ಕ್ರಿಸ್ತನ ಹೇಳುವಂಥದ್ದನ್ನ ನಾವು ಕಾಣ್ತೀವಿ. ಆಗ ನಾವು ಮನೆ ತಿರುಗೋದಕ್ಕೆ ನಮ್ಗೆ ಇಷ್ಟ ಇದ್ರೆ ದೇವರು ನಮ್ಮನ್ನು ಶುದ್ಧೀಕರಿಸ್ತಾರೆ. ಆದ್ರೆ ನಮ್ಮಲ್ಲೇನ್ ದೋಷ ಇಲ್ಲ, ನಮ್ಮಲ್ಲೇನ್ ತಪ್ಪಿಲ್ಲ, ನಾವೆಲ್ಲ ತರ ಸರಿ ಇದ್ದೀವಿ ಅಂತ ನಾವೇ ನೀತಿವಂತರನ್ನಾಗಿ ಮಾಡಿಕೊಂಡು ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡಿಕೊಂಡು ನಾವು ಮನೆ ತಿರುಗಬೇಕಾಗಿರೋ ಕಾರ್ಯಗಳು ಯಾವುದಿಲ್ಲ, ಅಗತ್ಯ ಇಲ್ಲ ಅಂತ ಅನ್ಕೊಂಡು ನಾವು ಬದುಕ್ತಾ ಇದ್ರೆ ದೇವರು ನಮ್ಮನ್ನ ಶುದ್ಧೀಕರಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ದೇವರು ನಮ್ಮನ್ನ ಶುದ್ಧೀಕರಿಸಬೇಕಂತ ಇಷ್ಟಪಡ್ತಾರೆ. ಆದ್ರೆ ದೇವರು ನಮ್ಮನ್ನು ಶುದ್ಧೀಕರಿಸಬೇಕಂತಂದ್ರೆ ನಮ್ಮನ್ನ ತಗ್ಗಿಸಿಕೊಂಡು ದೇವರಿಗೆ ಒಪ್ಪಿಸಿಕೊಡಬೇಕಾಗಿರುವಂತದ್ದು ಬಹಳ ಮುಖ್ಯ. ಈ ದಿವಸ ಆ ರೀತಿಯಾಗಿ ನಾವು ಜೀವಿಸುತ್ತಾ ಇದ್ದೇವಾ? ನಮ್ಮನ್ನ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ದೇವರ ವಾಕ್ಯದಲ್ಲಿ ಕೀರ್ತನೆಗಳ ಪುಸ್ತಕ 95ನೇ ಅಧ್ಯಾಯ 8ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರಿಬದಲ್ಲಿ ಮಸ್ಸಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಳ್ಳಬೇಡಿರಿ. ಇಲ್ಲಿ ದೇವರು ಇಸ್ರಾಯೇಲ್ ಜನಗಳಿಗೆ ಹೇಳುವಂತ ಒಂದು ಮಾತೇನೆಂದರೆ, ನಿಮ್ಮ ಹಿರಿಯರು ಮೆರಿಬಾದಲ್ಲಿ ಮಸ್ಸಾ ದಿನದಲ್ಲಿ ಮಾಡಿಕೊಂಡಂತೆ ನಿಮ್ಮ ಹೃದಯಗಳನ್ನ
ಕಠಿಣ ಮಾಡಿಕೊಳ್ಳಬೇಡಿರಿ ಅಂತ ಇಸ್ರಾಯೇಲ್ ಜನಗಳಿಗೆ ಹೇಳೋದನ್ನ ನಾವು ಕಾಣ್ತೇವೆ. ಅಂದ್ರೆ ಇಸ್ರಾಯೇಲ್ ಜನಗಳು ಪದೇ ಪದೇ ಅವರ ಹೃದಯಗಳನ್ನು ಕಠಿಣಪಡಿಸಿಕೊಂಡು ದೇವರಿಗೆ ಅವಿಧೇಯರಾದರು. ಅದೇ ರೀತಿಯಾಗಿ ನೀವು ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳಬೇಡಿರಿ. ನಾನು ಹೇಳೋ ಮಾತನ್ನ ಕೇಳಿ, ನಾನು ಮನ ತಿರುಗಿ ಅನ್ನುವಾಗ ಮನ ತಿರುಗಿ, ನಾನು ಬೇಡ ಅನ್ನೋ ಕಾರ್ಯಗಳನ್ನ ಬಿಟ್ಟು ಬಿಡಿ. ನಾನು ನಿಮ್ಮನ್ನ ಶುದ್ಧೀಕರಿಸೋದಕ್ಕೆ ಇಷ್ಟಪಡುತ್ತೇನೆ, ಆದ್ರೆ ನೀವು ನನ್ನ ಮಾತನ್ನ ಕೇಳೋದಿಲ್ಲ. ನಿಮ್ಮ ಹಿರಿಯರು ಅರಣ್ಯದಲ್ಲಿ ಅವರ ಹೃದಯಗಳನ್ನು ಕಠಿಣಪಡಿಸಿಕೊಂಡು ನಾನು ಹೇಳೋ ಮಾತನ್ನ ಕೇಳೋದಿಲ್ಲ. ಇವತ್ತು ನೀವು ಸಹ ನಿಮ್ಮ ಹೃದಯಗಳನ್ನ ಕಠಿಣಪಡಿಸಿಕೊಳ್ಳಬೇಡಿ ಅಂತ ಇಸ್ರಾಯೇಲ್ ಜನಗಳಿಗೆ ದೇವರು ಹೇಳೋದನ್ನ ನಾವು ಕಾಣ್ತೇವೆ. ಇದೇ ಮಾತನ್ನ ದೇವರು ಈ ದಿವಸದಲ್ಲಿ ನಿಮಗೂ ಸಹ ಹೇಳ್ತಾರೆ. ನಮ್ಮ ಹೃದಯಗಳನ್ನ ನಾವು ಕಠಿಣಪಡಿಸಿಕೊಳ್ಳಬಾರದು. ದೇವರು ನಮ್ಮನ್ನ ಶುದ್ಧೀಕರಿಸುವುದಕ್ಕೆ ಇಷ್ಟಪಡುತ್ತಾರೆ. ದೇವರು ನಮ್ಮನ್ನು ಶುದ್ಧೀಕರಿಸುವುದಕ್ಕೆ ಇಷ್ಟಪಡುವಾಗ, ದೇವರು ನಮಗೆ ಬುದ್ಧಿ ಮಾತನ್ನ ಹೇಳುವಾಗ, ದೇವರು ನಮಗೆ ಆಲೋಚನೆ ಹೇಳುವಾಗ ಅದಕ್ಕೆ ನಾವು ಕಿವಿಗೊಟ್ಟು ನಮ್ಮನ್ನು ನಾವು ತಗ್ಗಿಸಿಕೊಂಡು ನಾವು ಬದಲಾಗಬೇಕಾದದ್ದು ಬಹಳ ಮುಖ್ಯ. ದೇವರಿಂದ ನಾವು ಶುದ್ಧೀಕರಿಸಲ್ಪಡಬೇಕಾಗಿರುವಂತದ್ದು ನಮಗೆ ಬಹಳ ಮುಖ್ಯವಾಗಿದೆ. ಕಾರಣ ಏನಂತಂದ್ರೆ, ದೇವರಿಂದ ನಾವು ಶುದ್ಧೀಕರಿಸಲ್ಪಡುವಾಗಲೇ ನಾವು ಇನ್ನೂ ಹೆಚ್ಚೆಚ್ಚಾಗಿ ಫಲ ಕೊಡುವಂತದಕ್ಕೆ ನಮಗೆ ಸಾಧ್ಯ. ದೇವರಿಂದ ನಾವು ಶುದ್ಧೀಕರಿಸಲ್ಪಡುವಾಗಲೇ ದೇವರಿಗೆ ಇನ್ನೂ ನಾವು ಪ್ರಯೋಜನವಾಗಿ ಬದುಕುವುದಕ್ಕೆ ಸಾಧ್ಯ. ಆದರೆ ಶುದ್ಧೀಕರಿಸಲ್ಪಡುವುದಕ್ಕೆ ಇಷ್ಟ ಇಲ್ಲದವನು ಅವನು ಇನ್ನೂ ಕೆಟ್ಟು ಹೋಗ್ತಾನೆ. ಅವನ ಅಂತ್ಯ ನಾಶನವಾಗಿ ಹೋಗಿಬಿಡುತ್ತೆ. ನಾನು ನೀವು ದೇವರ ಮಾತಿಗೆ ಕಿವಿಗೊಟ್ಟು ದೇವರಿಂದ ಶುದ್ಧೀಕರಿಸಲ್ಪಟ್ಟು ಇನ್ನೂ ಮಹಿಮೆಯಿಂದ ಮಹಿಮೆಗೆ, ಫಲಗಳಿಂದ ಇನ್ನೂ ಹೆಚ್ಚಿನ ಫಲವನ್ನು ಕೊಡುವಂತರ ಕಡೆಗೆ ನಾವು ಹೋಗುವಂತವರಾಗಿರಬೇಕು ಹೊರತು ನಮಗೆ ನಾವೇ ಸ್ವಂತ ನೀತಿವಂತರೆಂಬುದಾಗಿ ತೀರ್ಮಾನ ಮಾಡಿಕೊಂಡು ನಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡು ನನ್ನ ಇಷ್ಟದಂತೆ ನಾನು ಬದುಕ್ತೇನೆ, ನಾನೆಲ್ಲ ತರ ಸರಿ ಅಂತ ಅನ್ಕೊಂಡು ನಾಶನವನ್ನು ತಂದುಕೊಳ್ಳುವಂತ ಪ್ರಯತ್ನವನ್ನ, ಒಂದು ಕೆಲಸವನ್ನ ನಾವು ಯಾವತ್ತೂ ಸಹ ಮಾಡಬಾರದು. ನಾವು ಎಚ್ಚರಿಕೆಯಾಗಿರಬೇಕಾದದ್ದು ನಮಗೆ ಬಹಳ ಮುಖ್ಯ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಕೀರ್ತನೆಗಳ ಪುಸ್ತಕ 94ನೇ ಅಧ್ಯಾಯ 12ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ರೀತಿಯಾಗಿದೆ. ಯಾಹುವೇ, ನೀನು ಯಾವನನ್ನು ಶಿಕ್ಷಿಸಿ ಧರ್ಮೋಪದೇಶ ಮಾಡುತ್ತೀಯೋ ಅವನೇ ಧನ್ಯನು. ನಾವು ಅನೇಕ ಸಮಯಗಳಲ್ಲಿ ಅನೇಕರನ್ನ ಧನ್ಯರು ಅಂತ ಹೇಳ್ತಾ ಇರ್ತೇವೆ. ತುಂಬಾ ದುಡ್ಡಿರುವಂತವ್ರು ಧನ್ಯರು, ಭಾಗ್ಯವಂತರು. ಒಳ್ಳೆ ಆರೋಗ್ಯ ಇರುವಂತವ್ರು ಭಾಗ್ಯವಂತರು. ಒಳ್ಳೆ ಕೆಲಸಗಳಲ್ಲಿ, ಒಳ್ಳೆ ಪದವಿಯಲ್ಲಿ, ಒಳ್ಳೆ ಅಧಿಕಾರದಲ್ಲಿ, ಒಳ್ಳೆ ಸ್ಥಾನಮಾನಗಳಲ್ಲಿ ಇರುವಂತವ್ರು ಭಾಗ್ಯವಂತರು, ತುಂಬಾ ಅದೃಷ್ಟ ಮಾಡಿದ್ದಾರೆ ಅಂತೆಲ್ಲ ನಾವು ಅನೇಕರನ್ನ ಅದೃಷ್ಟರಂತ ಹೇಳ್ತಾ ಇರ್ತೇವೆ. ಆದ್ರೆ ದೇವರ ವಾಕ್ಯ ಯಾರನ್ನ ಧನ್ಯರು, ಅದೃಷ್ಟವಂತರು ಅಂತ ಹೇಳುತ್ತೆ ಅಂತಂದ್ರೆ, ಯಾಹುವೇ, ನೀನು ಯಾವನನ್ನು ಶಿಕ್ಷಿಸಿ ಧರ್ಮೋಪದೇಶ ಮಾಡುತ್ತೀಯೋ ಅವನೇ ಧನ್ಯನು. ದೇವರು ಯಾರಿಗೆ ಏಟು ಕೊಡ್ತಾರೋ, ಯಾರಿಗೆ ಬುದ್ಧಿ ಕಲಿಸ್ತಾರೋ ಅವನೇ ಧನ್ಯನು ಅಂತ ದೇವರ ವಾಕ್ಯ ಹೇಳುತ್ತೆ. ಕಾರಣ, ದೇವರಿಂದ ಶಿಕ್ಷೆಗೆ ಒಳಗಾಗುವವನು, ದೇವರಿಂದ ಪಾಠವನ್ನು ಕಲಿಯುವವನು ತನ್ನ ಜೀವವನ್ನ ನಿತ್ಯ ಜೀವಕ್ಕಾಗಿ ಉಳಿಸಿಕೊಳ್ತಾನೆ. ದೇವರು ಯಾರನ್ನ ಶಿಕ್ಷಿಸ್ತಾರೆ, ದೇವರನ್ನು ಯಾರಿಗೆ ಧರ್ಮೋಪದೇಶ ಮಾಡ್ತಾರೆ, ದೇವರು ಯಾವ ಕಾರಣಕ್ಕೆ ಶಿಕ್ಷಿಸ್ತಾರೆ ಅಂತಂದ್ರೆ, ನಮ್ಮನ್ನು ಶುದ್ಧೀಕರಿಸುವುದಕ್ಕೆ, ನಮ್ಮ ಪಾಪಗಳಿಂದ ನಾವು ಪೂರ್ಣವಾಗಿ ಮನೆ ತಿರುಗಿ ದೇವರ ಸ್ವರೂಪದ ಹಾಗೆ ನಾವು ಮಾರ್ಪಟ್ಟು ಈ ಲೋಕದಲ್ಲಿ ನಾವು ಜೀವಿಸಿ ದೇವರ ರಾಜ್ಯವನ್ನ ಸೇರಬೇಕು ಅನ್ನೋಂತ ಒಂದೇ ಉದ್ದೇಶಕ್ಕೋಸ್ಕರ ದೇವರು ನಮ್ಮನ್ನ ಶಿಕ್ಷಿಸ್ತಾರೆ, ದೇವರು ನಮ್ಮನ್ನ ದಂಡಿಸ್ತಾರೆ. ಆಗ ದೇವರಿಂದ ನಾವು ಶಿಕ್ಷೆಗೆ ಒಳಗಾಗಿ ದೇವರಿಂದ ನಾವು ಪಾಠವನ್ನು ಕಲಿತರೆ ಅದರಿಂದ ಏನ್ ಪ್ರಯೋಜನ ಅಂತಂದ್ರೆ, ನಾವು ನಿತ್ಯ ಜೀವವನ್ನು ಪಡೆಯುತ್ತೇವೆ, ದೇವರ ರಾಜ್ಯವನ್ನ ನಾವು ಪ್ರವೇಶಿಸ್ತೇವೆ. ಶಾಲೆಯಲ್ಲಿ ನಮಗೆ ಮೇಷ್ಟ್ರು ಹೊಡಿತಾರೆ, ಮಕ್ಕಳಿಗೆ ಬುದ್ಧಿ ಹೇಳ್ತಾರೆ. ಅದರಿಂದ ಏನ್ ಪ್ರಯೋಜನ? ನಾವು ವಿದ್ಯೆ ಕಲಿತೀವಿ, ನಾಳೆ ನಮ್ಮ ಭವಿಷ್ಯಕ್ಕೆ ಅದು ಒಳ್ಳೇದಾಗಿರುತ್ತೆ. ಅದೇ ತರ ದೇವರು ನಮ್ಮನ್ನ ಶಿಕ್ಷಿಸ್ತಾರೆ, ನಮಗ್ ಬುದ್ಧಿ ಹೇಳ್ತಾರೆ. ಅದರಿಂದ ನಮ್ಮ ಜೀವವನ್ನ ನಾವು ನಿತ್ಯ ಜೀವಕ್ಕಾಗಿ ಉಳಿಸ್ಕೊಳ್ತೇವೆ. ಆದ್ರೆ ಶಾಲೆಯಲ್ಲಿ ಮೇಷ್ಟ್ರು ಕೊಡುವಂತ ಏಟಿಗೆ, ಹೇಳುವಂತ ಬುದ್ಧಿ ಮಾತಿಗೆ ಕಿವಿ ಕೊಡಿದ್ರೆ ಆ ಶಾಲೆ ಬಿಟ್ಟು ಓಡೋಗುವಂತವನು, ಮೇಷ್ಟ್ರು ಕಂಡ್ರೆ ಆ ದಾರಿಯಲ್ಲಿ ಈ ದಾರಿಯಲ್ಲಿ ಓಡೋಗುವಂತವನು ಏನಾಗ್ತಾನೆ? ನಾಳೆ ದೊಡ್ಡವನಾದ್ಮೇಲೆ, ಅಯ್ಯೋ ನಾನು ಓದ್ಲಿಲ್ವಲ್ಲ, ನನಗೆ ಬರೆಯೋಕ್ ಬರೋದಿಲ್ವಲ್ಲ, ಓದಕ್ ಬರೋದಿಲ್ವಲ್ಲ, ಅಯ್ಯೋ ಅಣ್ಣ ಸ್ವಲ್ಪ ಓದಿ ಹೇಳೋಣ, ಅಣ್ಣ ಸ್ವಲ್ಪ ಬರ್ಕೊಡೋಣ, ನನಗೆ ಬರೋದಿಲ್ಲ ಅಂತ ಅವ್ರನ್ನ ಇವ್ರನ್ನ ಕೇಳೋ ಪರಿಸ್ಥಿತಿ ಬರುತ್ತೆ. ಯಾರು ಸಿಗ್ಲಿಲ್ಲ ಅಂದ್ರೆ, ಅಯ್ಯೋ ನಾನು ಯಾಕಾದ್ರೂ ಓದ್ಲಿಲ್ವೋ, ಯಾಕಾದ್ರೂ ಪಾಠ ಕಲೀಲಿಲ್ವೋ ಅಂತ ಬೇಜಾರು ಮಾಡ್ಕೊಳ್ತಾರೆ. ಅದೇ ತರ ದೇವರಿಂದ ನಾವು ಶಿಕ್ಷೆಗೆ ಒಳಗಾಗೋದಕ್ಕೆ ಇಷ್ಟ ಇಲ್ದಿರ ದೇವ್ರು ನಮಗೆ ಬುದ್ಧಿ ಹೇಳುವಾಗ, ಅಯ್ಯೋ ದೇವ್ರೆ ಹೋಗು ಅಂತಂತ ಅನ್ಬಿಟ್ಟು ನಾವು ಅಲ್ಲಿ ಇಲ್ಲಿ ಓಡೋಗಂತವ್ರು, ದೇವ್ರ ಮಾತಿಗೆ ತಿರಸ್ಕಾರದಿಂದ ಬದುಕುವಂತವರಾಗಿದ್ದಾರೆ, ಕೊನೆಗೆ ಅದರ ಅಂತ್ಯ ಅಗ್ನಿ ನರಕವಾಗಿ ಬಿಡುತ್ತೆ. ಅಲ್ಲಿ ಗೋಳಿಡ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆದ್ರೆ ಅಂತ ಸ್ಥಿತಿಗೆ ನಾವು ಒಳಗಾಗಬಾರದು. ಯಾವನ ಶಿಕ್ಷೆಗೆ ಒಳಗಾಗ್ತಾನೋ, ಯಾವನ ಪಾಠವನ್ನು ಕೇಳ್ತಾನೆ ಅವನೇ ಧನ್ಯನು. ಅದರಿಂದ ಅವನಿಗೆ ನಿತ್ಯ ಜೀವ ಸಿಗುತ್ತೆ. ಶಾಲೆಯಲ್ಲಿ ಮೇಷ್ಟ್ರ ಕೈಯಲ್ಲಿ ಏಟ್ ತಿಂದು ಬುದ್ಧಿ ಕೇಳೋನು ಒಳ್ಳೆಯನಾಗ್ತಾನೆ, ಮುಂದೆ ಅವನು ಬುದ್ಧಿವಂತನಾಗಿ ವಿದ್ಯಾವಂತನಾಗ್ತಾನೆ. ದೇವರಿಂದ ನಾವು ಶಿಕ್ಷೆಗೆ ಪಾಠಕ್ಕೆ ಒಳಗಾದ್ರೆ ನಾವು ನಿತ್ಯ ಜೀವನ ಪಡಿತೇವೆ. ಅಲ್ಲೇಲೂಯ್ಯ. ದೇವರಿಂದ
ನಾವು ಶಿಕ್ಷೆಗೆ ಒಳಗಾದ್ರೆ, ಧರ್ಮೋಪದೇಶವನ್ನ ನಾವು ಕಲಿತ್ರೆ ನಾವೇ ಧನ್ಯರಾಗಿರ್ತೇವೆ. ಇನ್ನು ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ ವಾಕ್ಯಗಳ 11 ಮತ್ತು 12 ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಮಗನೇ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಇಲ್ಲಿ ತಂದೆ ಒಂದು ಮಗನಿಗೆ ಬುದ್ಧಿ ಹೇಳ್ತಾನೆ. ಏನಂತಂದ್ರೆ, ಯೆಹೋವನ ಶಿಕ್ಷೆಯನ್ನ ತಾತ್ಸಾರ ಮಾಡಬೇಡ. ದೇವರು ನಿನ್ನನ್ನು ಶಿಕ್ಷಿಸ್ತಾರೆ ಅಂತಂದ್ರೆ ಅದನ್ನ ನೀನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕಾರಣ ಆತನು ನಿನ್ನನ್ನು ಶಿಕ್ಷಿಸಿದರು, ಗದರಿಸಿದರು, ಅದು ನಿನ್ನ ಒಳ್ಳೆಯದಕ್ಕೆ ಅಂತ ತಂದೆ ಮಗನಿಗೆ ಬುದ್ಧಿ ಹೇಳ್ತಾನೆ. ಆನಂತರ ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವನನ್ನೇ ಗದರಿಸುತ್ತಾನೆ. ಸಾಮಾನ್ಯವಾಗಿ ಲೋಕದ ತಂದೆಗಳು ಅವ್ರ ಮಕ್ಕಳನ್ನ ಗದರಿಸ್ತಾರೆ. ಅದೇ ರೀತಿಯಾಗಿ ತಂದೆ ಯೆಹೋವನು, ಕರ್ತನಾಗಿರುವ ದೇವರು ತನ್ನನ್ನು ಪ್ರೀತಿಸುವವರನ್ನ ಗದರಿಸುತ್ತಾನೆ. ಆದ್ದರಿಂದ ಆತನ ಗದರುವಿಕೆಯನ್ನು ನೋಡಿ ನೀನು ಬೇಸರಗೊಳ್ಳಬೇಡ, ಆತನ ಶಿಕ್ಷೆಯನ್ನ ತಾತ್ಸಾರ ಮಾಡಬೇಡ, ಅದಕ್ಕೆ ಒಳಗಾಗು, ಅದು ನಿನಗೆ ಒಳ್ಳೆಯದೇ ಅಂತ ತಂದೆ ಮಗನಿಗೆ ಇಲ್ಲಿ ಬುದ್ಧಿ ಹೇಳೋದನ್ನ ನಾವು ಕಾಣ್ತೇವೆ. ಇನ್ನು ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 19ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಅಲ್ಲಿ ದೇವರು ಈ ರೀತಿಯಾಗಿ ಹೇಳೋದನ್ನ ನಾವು ಕಾಣ್ತೇವೆ: ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತೆ ಶಿಕ್ಷಿಸುತ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಇಲ್ಲಿ ದೇವರು ಲವೋದಿಕೀಯ ಸಭೆಗೆ ಅವರು ಹೇಳೋದನ್ನ ನಾವು ಕಾಣ್ತೇವೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಯಾರನ್ನು ಪ್ರೀತಿಸುತ್ತೇನೋ ಅವರನ್ನ ಗದರಿಸುತ್ತೇನೆ, ನಾನು ಪ್ರೀತಿಸುವಂತವರನ್ನೇ ಗದರಿಸುತ್ತೇನೆ. ಕಾರಣ ಏನಂತಂದ್ರೆ ಅವ್ರು ಹಾಳಾಗಬಾರದು, ಅವರು ಇನ್ನೂ ಅವ್ರನ್ನ ಸರಿಪಡಿಸಿಕೊಂಡು ಪರಿಪೂರ್ಣರಾಗಬೇಕು. ಅದರಿಂದ ನಾನು ಪ್ರೀತಿಸ್ತೀನಿ, ಆದ್ರೆ ಪ್ರೀತಿಸುವ ಅದೇ ಸಮಯದಲ್ಲಿ ಗದರಿಸ್ತೀನಿ ಕೂಡ, ಅದು ಅವ್ರು ಒಳ್ಳೇದಕ್ಕಾಗಿಯೇ ಅಂತ ದೇವರಲ್ಲಿ ಹೇಳ್ತಾ, ನೀನು ಆಸಕ್ತನಾಗಿರು, ನಾನು ಹೇಳುವಂತ ಬುದ್ಧಿ ಮಾತುಗಳನ್ನು ಕೇಳಿ ಅದ್ರ ಪ್ರಕಾರ ನಡೆಯುವುದಕ್ಕೆ ಆಸಕ್ತನಾಗಿರು, ನಿನ್ನನ್ನು ನೀನು ಬದಲಾಯಿಸಿಕೊಳ್ಳೋದಕ್ಕೆ ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ ಅಂತ ದೇವರು ಬುದ್ಧಿ ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ದೇವರು ನಮ್ಮನ್ನ ಶಿಕ್ಷಿಸುವಾಗ, ನಮ್ಮನ್ನ ಶುದ್ಧೀಕರಿಸಬೇಕಂತ ಇಷ್ಟಪಡುವಾಗ, ದೇವರು ನಮಗೆ ಬುದ್ಧಿ ಹೇಳುವಾಗ ಅದನ್ನು ಕೇಳುವಂತ ಮನಸ್ಸು ನಮ್ಮಲ್ಲಿರಬೇಕು. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಕೀರ್ತನೆಗಳ ಪುಸ್ತಕ 139ನೇ ಅಧ್ಯಾಯ ವಾಕ್ಯಗಳು 23 ಮತ್ತು 24 ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ: ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಇಲ್ಲಿ ದಾವೀದನು ಅದ್ಭುತವಾದ ಒಂದು ಪ್ರಾರ್ಥನೆ ಮಾಡೋದನ್ನು ನಾವು ಕಾಣ್ತೇವೆ. ತಾನು ಮಾಡುವಂತ ಪ್ರಾರ್ಥನೆ ಏನಂತಂದ್ರೆ, ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನ ತಿಳಿದುಕೋ. ಸ್ವಾಮಿ, ನನ್ನನ್ನು ಪರೀಕ್ಷೆ ಮಾಡು, ನನ್ನ ಹೃದಯ ಎಂಥದ್ದನ್ನೋದನ್ನ ನೀನು ತಿಳಿದುಕೋ. ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನನ್ನನ್ನು ಶೋಧಿಸು ಸ್ವಾಮಿ, ನನ್ನಲ್ಲಿರುವಂತ ಆಲೋಚನೆಗಳು ಎಂಥದ್ದು ಅನ್ನೋದನ್ನ ನನಗೆ ನೀನು ತೋರಿಸು ಅಂತ ಹೇಳಿಬಿಟ್ಟು, ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ, ಒಂದು ವೇಳೆ ನಾನು ಒಳ್ಳೆಯವನು ಅಂತ ಹೇಳ್ಕೊಂಡು, ನಾನು ಪರಿಶುದ್ಧನ ಅನ್ಕೊಂಡು, ನಾನು ನೀತಿವಂತನ ಅನ್ಕೊಂಡು, ದೇವರ ವಾಕ್ಯವನ್ನು ಕೈಗೊಂಡು ನಡೀತಾ ಇದ್ದೀನಿ ಅಂತ ಅನ್ಕೊಂಡು, ಎಲ್ಲೋ ಒಂದು ವೇಳೆ ನನಗೆ ಗೊತ್ತಿಲ್ದರ ನಾನು ಕೇಡಿನ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೋ ಏನೋ, ದೇವರೇ ನನ್ನನ್ನ ನೀನು ಗಮನಿಸಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಸ್ವಾಮಿ, ನಿನಗಿಷ್ಟವಾಗುವಂತ ಒಳ್ಳೆ ಮಾರ್ಗದಲ್ಲಿ ನಡೆಸು. ನನ್ನ ದೃಷ್ಟಿಗೆ ಒಳ್ಳೇದಾಗಿ ಕಾಣಿಸುವಂತ ಮಾರ್ಗ ಅಲ್ಲ. ದೇವರೇ, ನೀನ್ ನನ್ನನ್ನು ಪರೀಕ್ಷೆ ಮಾಡಿ ನೋಡು. ಒಂದ್ ವೇಳೆ ನನಗೆ ಬುದ್ಧಿ ಇಲ್ದರ ನಾನೇ ತಪ್ಪಾದ ದಾರಿಯಲ್ಲಿ ಹೋಗ್ಬಿಡ್ತಾ ಇದ್ದೀನೋ ಏನೋ, ಸ್ವಾಮಿ ನೀನ್ ನನ್ನನ್ನು ನೋಡಿ ಪರೀಕ್ಷೆ ಮಾಡಿ ನನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸು ಅಂತ ದಾವೀದ ದೇವರ ಹತ್ರ ಪ್ರಾರ್ಥನೆ ಮಾಡೋದನ್ನ ನಾವು ಕಾಣ್ತೇವೆ. ಇದನ್ನ ನಾನು ನೀವು ಆತರ ಪ್ರಾರ್ಥನೆ ಮಾಡಬೇಕು. ದೇವರು ನಮ್ಮನ್ನ ಶುದ್ಧೀಕರಿಸೋದಕ್ಕೆ ಇಷ್ಟಪಡುತ್ತಾರೆ. ಆದ್ರೆ ನಾವು ಪರಿಶುದ್ಧರಂತ ತೀರ್ಮಾನ ಮಾಡಿಕೊಂಡು, ನಾನು ನೀತಿವಂತನಂತ ತೀರ್ಮಾನ ಮಾಡಿಕೊಂಡು, ನಾನು ಒಳ್ಳೆಯವನು, ದೇವರ ವಾಕ್ಯವನ್ನ ಎಲ್ಲಾ ತರ ನಾನು ಕೈಗೊಂಡು ನಡೀತಾ ಇದ್ದೇನೆ ಅಂತ ನಾವೇ ತೀರ್ಮಾನ ಮಾಡಿಕೊಂಡು ದೇವರಿಂದ ಶುದ್ಧೀಕರಿಸಲ್ಪಡೋದಕ್ಕೆ ನಾವು ಒಪ್ಪಿಸಿಕೊಡದೆ ಹೋದರೆ ತಪ್ಪನ್ನು ಮಾಡುವಂತವರಾಗಿರ್ತೇವೆ. ಆದ್ರೆ ದಾವೀದ ಆ ರೀತಿ ಮಾಡಲಿಲ್ಲ. ದೇವರೇ, ನೀನ್ ನನ್ನನ್ನು ಪರೀಕ್ಷೆ ಮಾಡು, ನೀನ್ ನನ್ನ ಆಲೋಚನೆಗಳು ಎಂತವಂತ ನನಗೆ ತೋರಿಸ್ಕೊಡು. ದೇವರ, ಒಂದು ವೇಳೆ ನಾನು ಕೇಡಿನ ಮಾರ್ಗದಲ್ಲಿ ಹೋಗ್ಬಿಡ್ತಾ ಇದ್ದನೋ ಏನೋ, ಸ್ವಾಮಿ ಹಾಳಾಗೋ ದಾರಿಯಲ್ಲಿ ಹೋಗ್ಬಿಡ್ತಾ ಇದ್ದೀನೋ ಏನೋ, ನನ್ನನ್ನು ಸರಿ ಮಾಡು, ಸರಿಯಾದ ದಾರಿಯಲ್ಲಿ ನಡೆಸು, ನನಗೆ ಬುದ್ಧಿ ಹೇಳ್ಕೊಡು ಅಂತೆಲ್ಲ ದಾವೀದ ದೇವರ ಹತ್ರ ಪ್ರಾರ್ಥನೆ ಮಾಡೋದನ್ನ ನಾವು ಕಾಣ್ತೇವೆ. ಇದನ್ನ ನೀವು ಆ ರೀತಿಯಾಗಿ ನಡೆಯುವಂತವರಾಗಿರ್ಬೇಕು. ನಮ್ಮ ಬಗ್ಗೆ ನಮಗೆ ಏನೇ ಅಭಿಪ್ರಾಯ ಇರ್ಬೋದು,
ನಾನು ತುಂಬಾ ಒಳ್ಳೆಯವನು, ತುಂಬಾ ಪರಿಶುದ್ಧನು, ನೀತಿವಂತನಂತೆಲ್ಲ ನಮಗೆ ಅನ್ನಿಸ್ಬಹುದು. ಅದೆಲ್ಲ ಅನ್ಸೋದು, ಅದೇ ತರ ನಾವು ನಡೆಯೋದೆಲ್ಲ ಒಳ್ಳೇದೇ. ಆದ್ರೆ ನಮ್ಮ ತೀರ್ಮಾನವೇ ಕೊನೆ ತೀರ್ಮಾನವಲ್ಲ. ನಮ್ಮನ್ನು ನೋಡುವ ಆತನು ಕರ್ತನೊಬ್ಬನಿದ್ದಾನೆ. ಆತನಿಗೆ ಎಲ್ಲ ಏನು ಅಂತ ಗೊತ್ತು. ಆಗ ನಾವು ನಮ್ಮನ್ನ ಆತನಿಗೆ ಒಪ್ಪಿಸಿಕೊಟ್ಟು ಯಾವಾಗಲೂ ಸಹ ದೇವರ ಸಹಾಯವನ್ನು ಎದುರು ನೋಡಿ, ದೇವರ ಸಹಾಯದಿಂದ ನಾವು ಪರಿಶುದ್ಧರಾಗಿ ಬದುಕೋದಕ್ಕೆ, ದೇವರ ಸಹಾಯದಿಂದ ನಾವು ನೀತಿವಂತರಾಗಿ ಬದುಕೋದಕ್ಕೆ ನಾವು ಪ್ರಾರ್ಥನೆ ಮಾಡಿ ದೇವರನ್ನೇ ಎದುರು ನೋಡಿ ಜೀವಿಸಬೇಕು. ಆಗ ದೇವರು ನಮಗೆ ಅಲ್ಲಿ ಇಲ್ಲಿ ಎಲ್ಲೋ ಒಂದೊಂದು ನಮ್ಮಲ್ಲಿ ಸಣ್ಣ ಪುಟ್ಟ ತಪ್ಪು ದೋಷಗಳು ನಮ್ಮನ್ನು ಕಂಡು ಬರುವಾಗ ದೇವರು ಅದನ್ನು ನಮಗೆ ಎತ್ತಿ ಎತ್ತಿ ತೋರಿಸ್ತಾ ಇರ್ತಾರೆ. ಮಗನೇ ನೋಡಿ, ಇದನ್ನು ಸರಿ ಮಾಡ್ಕೋ, ನೋಡಿ ಇದು ಒಂದು ಕಾರ್ಯ ಸರಿ ಇಲ್ಲ, ಅದು ಬಿಟ್ಟು ಬಿಡು, ಈ ರೀತಿಯಾಗಿ ನಮ್ಮನ್ನು ಬದಲಾಯಿಸ್ಕೊ ಅಂತ ನಮ್ಮನ್ನು ಆಗಿಂದ ಹಾಗೆ ದೇವರು ನಮಗೆ ತೋರಿಸ್ಕೊಟ್ಟು ನಮ್ಮನ್ನು ಶುದ್ಧೀಕರಿಸ್ತಾ ಇರ್ತಾರೆ. ನಮ್ಮನ್ನು ನಾವು ಶುದ್ಧೀಕರಿಸ್ಕೊಂಡು ನಾವು ದೇವರ ಸ್ವರೂಪ ಹಾಗೆ ಬದಲಾಗುವಂತ ಒಂದು ಜೀವಿತವನ್ನ ನಾವು ನಡೆಸ್ತಾ ಇರ್ತೀವಿ. ಆದ್ರೆ ಯಾವತ್ತು ನಾವು ದೇವರ ಒಂದು ಸ್ವರವನ್ನು ಕೇಳುವುದನ್ನು ನಿಲ್ಲಿಸ್ತೇವೋ, ಯಾವತ್ತು ದೇವರ ಆಲೋಚನೆ ಕೇಳುವುದನ್ನು ನಿಲ್ಲಿಸ್ತೇವೋ, ಯಾವತ್ತು ನಾವು ಪರಿಶುದ್ಧರು ನೀತಿವಂತರ ಅಂತ ಅನ್ಕೊಂಡ್ ಬಿಡ್ತೇವೋ, ಅಲ್ಲಿಗೆ ದೇವರಿಂದ ನಮಗೆ ಯಾವ ಆಲೋಚನೆ ಬರೋದಿಲ್ಲ. ದೇವರು ನಮ್ಮನ್ನು ಶುದ್ಧೀಕರಿಸುವುದಕ್ಕಾಗೋದಿಲ್ಲ. ಆ ರೀತಿಯಾಗಿ ಆಗಬಾರ್ದು. ನಮ್ಮನ್ನು ನಾವೇ ಎಚ್ಚರಿಸಿಕೊಳ್ಳೋಣ. ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು, ಸ್ವಾಮಿ ನೀನು ಶುದ್ಧಿ ಮಾಡುವ ಆತನು, ನನ್ನನ್ನು ಶುದ್ಧಿ ಮಾಡು, ನನ್ನಲ್ಲಿರುವಂತ ಉಳುಕು ಏನು ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ತೋರಿಸ್ಕೊಡು. ನಾನು ಫಲ ಕೊಡ್ತಾ ಇರಬಹುದು, ಆದ್ರೆ ಇನ್ನೂ ಹೆಚ್ಚಿನ ಫಲ ಕೊಡಬೇಕು. ಆತರ ನನ್ನ ಶುದ್ಧಿ ಮಾಡಿ ಸ್ವಾಮಿ. ನಾನು ಫಲ ಕೊಡ್ತಾ ಇದ್ದೀನಿ ಅಂತ ನನ್ನ ನಾನೇ ಮೋಸಗೊಳಿಸಿಕೊಳ್ಳಬಾರದು, ಇನ್ನೂ ಹೆಚ್ಚಾಗಬೇಕು, ಆದ್ರೆ ನಾನು ಯಾವತ್ತೂ ಕಡಿಮೆ ಆಗಬಾರದು. ಆ ರೀತಿ ನನಗೆ ಸಹಾಯ ಮಾಡು ಅಂತ ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಂತವರಾಗಿರೋಣ. ನಾವು ಕಡೆಯದಾಗಿ ಒಂದು ಘಟನೆಯನ್ನ ನಾವು ದೇವರ ವಾಕ್ಯದಲ್ಲಿ ಕಂಡು ಪ್ರಾರ್ಥನೆ ಮಾಡಿ ನಾವು ಮುಗಿಸೋಣ. ಮಾರ್ಕನ ಬರೆದಂತ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಘಟನೆ ಸಂಭವಿಸುತ್ತೆ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ ವಾಕ್ಯಗಳು 17ರಿಂದ 22ರವರೆಗೆ ನಾವು ಓದಿ ನೋಡುವಾಗ ಅಲ್ಲಿ ಈ ರೀತಿಯಾದ ಒಂದು ಘಟನೆ ಇದೆ. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನೆದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ, ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರ ಆಜ್ಞೆಗಳು ನಿನಗೆ ಗೊತ್ತಿವೆಯಷ್ಟೇ ಎಂದು ಹೇಳಿದನು. ಅವನು ಆತನಿಗೆ, ಬೋಧಕನೇ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡಕೊಂಡು ಬಂದಿದ್ದೇನೆ ಎಂದು ಹೇಳಲು, ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆಯಾಗಿದೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆದರೆ ಅವನು ಬಹಳ ಆಸ್ತಿ ಉಳ್ಳವನಾದದ್ದರಿಂದ ಈ ಮಾತಿಗೆ ಮೋರೆ ಮಾಡಿದವನಾಗಿ ದುಃಖದಿಂದ ಹೊರಟು ಹೋದನು. ಇಲ್ಲಿ ಒಬ್ಬ ಯವನಸ್ಥ ಐಶ್ವರ್ಯವಂತನು ಯೇಸು ಕ್ರಿಸ್ತನ ಬಳಿಗೆ ಬರುವಂತದನ್ನ ನಾವು ಕಾಣ್ತೇವೆ. ಆತನು ಬರುವುದು ಯಾವ ರೀತಿ ಬರ್ತಾನೆ ಅಂತಂದ್ರೆ, ಯೇಸು ಕ್ರಿಸ್ತನು ದಾರಿಯಲ್ಲಿ ಹೋಗುತ್ತಾ ಇರುವಂತ ಸಮಯದಲ್ಲಿ ಓಡಿ ಬಂದು ಆತನ ಎದುರಿಗೆ ಮೊಣಕಾಲೂರಿ ತನ್ನನ್ನು ಕೇಳ್ತಾನೆ. ಸಾಮಾನ್ಯವಾಗಿ ಬಡವರು ಅಂತ ಕೆಲಸ ಮಾಡ್ತಾರೆ. ಬಡವರು ಏನು ಇಲ್ಲ ಅಂತನ್ನೋರು ಓಡೋಡಿ ಬಂದು ಮೊಣಕಾಲೂರಿ ಸ್ವಾಮಿ ಅಯ್ಯ ಅಂತೆಲ್ಲ ಕೇಳ್ತಾರೆ. ಆದ್ರೆ ಒಂದು ಐಶ್ವರ್ಯವಂತನು, ತುಂಬಾ ಹಣ ಇರುವಂತವನು ಅಂತ ಒಂದು ವ್ಯಕ್ತಿ ಓಡೋಡಿ ಬಂದು ಮೊಣಕಾಲೂರಿ ಅಯ್ಯ ಅಂತ ಕೇಳ್ತಾ ಇದ್ದಾನೆ ಅಂತಂದ್ರೆ ಅದು ತುಂಬಾ ಆಶ್ಚರ್ಯ ಆಗತ್ತೆ. ಸಾಮಾನ್ಯವಾಗಿ ಐಶ್ವರ್ಯವಂತರು ಇಂಥ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಈ ಒಬ್ಬ ತಾನು ಐಶ್ವರ್ಯವಂತನಾಗಿದ್ರೂ ಸಹ ನಿತ್ಯ ಜೀವ ಹೊಂದಬೇಕಂತ ಹೇಳಿ ತನ್ನಲ್ಲಿ ಎಂತಹ ಆಸಕ್ತಿ ಇದೆ ಅನ್ನೋದನ್ನ ನಾವು ಕಾಣಬಹುದು. ಓಡೋಡಿ ಬಂದು ಯೇಸು ಕ್ರಿಸ್ತನ ಮುಂದೆ ಮೊಣಕಾಲೂರಿ, ಸ್ವಾಮಿ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ಏನ್ ಮಾಡ್ಬೇಕು ಹೇಳು ಅಂತ ಕೇಳ್ತಾನೆ. ಆಗ ತನ್ನಲ್ಲಿ ಒಂದು ಇಷ್ಟ ಇದೆ, ನಿತ್ಯ ಜೀವನ ಪಡೆಯಬೇಕಂತ ಇಷ್ಟ ಇದೆ. ಆ ನಿತ್ಯ ಜೀವನ ಪಡೆಯೋದಕ್ಕೆ ತಾನು ಮೋಶೆಯ ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ನಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ತಾನು ಯೇಸು ಕ್ರಿಸ್ತನು ತನ್ನನ್ನ ನೋಡಿ ಈ ತರ ಮೋಶೆಯ ಧರ್ಮಶಾಸ್ತ್ರದಲ್ಲಿರುವಂತ ಕಾರ್ಯಗಳೆಲ್ಲ ಹೇಳ್ತಾರೆ. ವ್ಯಭಿಚಾರ ಮಾಡಬಾರದು, ಕದಿಬಾರದು, ತಂದೆ ತಾಯಿಗಳನ್ನು ಸನ್ಮಾನಿಸು ಅಂತ ಇನ್ನೂ ಹಲವು ಕಾರ್ಯಗಳನ್ನು ಹೇಳ್ತಾರೆ. ಆಗ ಆ ವ್ಯಕ್ತಿ ಕೊಡುವಂತ ಉತ್ತರ, ಇದೆಲ್ಲವನ್ನು ನಾನು ಚಿಕ್ಕಂದಿನಿಂದಲೂ ಸಹ ಕೈಗೊಂಡು ನಡೀತಾ ಇದ್ದೇನೆ ಅಂತ ಹೇಳ್ತಾನೆ. ಆಗ ಯೇಸು ಕ್ರಿಸ್ತನ್ ತನ್ನನ್ನು ನೋಡಿ, ನೀನ್ ಸುಳ್ಳು ಹೇಳ್ತಾ ಇದೀಯಾ, ನೀನ್ ಕದೀತೀಯಾ, ನೀನ್ ವ್ಯಭಿಚಾರ ಮಾಡ್ತೀಯಾ, ನೀನ್ ಸುಮ್ಮನೆ ಸುಳ್ಳು ಹೇಳ್ತಾ ಇದೀಯಾ, ನೀನ್ ಕರೆಕ್ಟಾಗಿ ನಿನ್ ಪಾಪಗಳನ್ನು ಮನೆ ತಿರುಗಿ ಜೀವಿಸು ಅಂತ ಹೇಳಲಿಲ್ಲ. ಅವನು ಚಿಕ್ಕ ವಯಸ್ಸಿಂದಲೂ ಸಹ ಅದೆಲ್ಲವನ್ನು ಹಾಗೆ ಮಾಡ್ತಾ ಇದ್ದಾನೆ. ಕಾರಣ ಅವನಿಗೆ ನಿತ್ಯ ಜೀವನ ಪಡೆಯಬೇಕಂತ ಇಷ್ಟ ಇದೆ. ಆ ಇಷ್ಟ ಇರೋದ್ರಿಂದ ತನಗೆ ಬಹಳ ಐಶ್ವರ್ಯ ಇರುವಾಗಲೂ ಸಹ, ಐಶ್ವರ್ಯ ಇದೆ ನಮಗೆ ಏನಕ್ಕೆ ದೇವ್ರು ಅಂತ
ಉದಾಸೀನವಾಗಿ ಬದುಕ್ತೀರಾ? ನಿತ್ಯ ಜೀವ ಅನ್ನೋದೊಂದು ಇದೆ. ಈ ಲೋಕದಲ್ಲಿ ಬದುಕೋವರೆಗೂ ಮಾತ್ರನೇ ಹಣ. ಈ ಲೋಕದಲ್ಲಿ ನಾವು ಸತ್ತ ನಂತರ ಹಣ ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ನಿತ್ಯ ಜೀವ ನಾನು ಪಡಿಬೇಕು, ಅದಕ್ಕೋಸ್ಕರ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತೇನೆ ಅಂತ ಹೇಳಿ ದೇವರ ಎಲ್ಲಾ ಆಜ್ಞೆಗಳನ್ನು ಚಿಕ್ಕ ವಯಸ್ಸಿನಿಂದ ತನ್ನ ಕೈಗೊಂಡು ನಡೀತಾ ಇದ್ದಾನೆ. ಆದ್ರೆ ಅದರ ಕೈಗೊಂಡು ನಡೀತಾ ಇದ್ರು ಕೂಡ ತನ್ನಲ್ಲಿ ಎಂದೋ ಒಂದು ಪ್ರಶ್ನೆ, ನನ್ನಲ್ಲಿ ಇನ್ನೂ ಏನಾದ್ರೂ ಕಡಿಮೆ ಆಗಿದೆಯಾ, ನಾನು ಇನ್ನೂ ಸರಿ ಮಾಡ್ಕೊಳ್ಬೇಕಾಗಿರೋ ಕಾರ್ಯ ಏನಾದ್ರೂ ಇದೆಯಾ, ನಾನು ಬದಲಾಗಬೇಕಾಗಿರುವಂತದ್ದು ಇನ್ನ ಏನಾದ್ರೂ ಇದೆಯಾ, ನಾನು ಕೈಗೊಂಡು ನಡೆಯಬೇಕಾಗಿರುವಂತ ಆಜ್ಞೆ ಇನ್ನೂ ಏನಾದ್ರೂ ಇದೆಯಾ, ನನ್ನಲ್ಲಿ ಏನಾದ್ರೂ ಒಂದು ಹುಡುಕಿದೆಯಾ, ನಾನು ಪರಿಪೂರ್ಣನಾಗಿ ನಿತ್ಯ ಜೀವ ಹೊಂದೋದಕ್ಕೆ ಬಾಧ್ಯನಾಗಿದ್ದೇನಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ತನ್ನಲ್ಲಿ ಯಾವಾಗೂ ಸಹ ಇರ್ತಾ ಇತ್ತು. ಅದರಿಂದನೇ ಯೇಸು ಕ್ರಿಸ್ತನು ಬರುತ್ತಾರ ಸಮಯದಲ್ಲಿ ಓಡೋಡಿ ಹೋಗಿ ಯೇಸು ಕ್ರಿಸ್ತನ ಮುಂದೆ ಮೊಣಕಾಲು ಉರಿ ಕೇಳ್ತಾನೆ, ನಾನು ನಿತ್ಯ ಜೀವ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳುವಾಗ ಯೇಸು ಕ್ರಿಸ್ತನ ಇದೆಲ್ಲ ಹೇಳಿದ್ರೆ, ಇದೆಲ್ಲ ಚಿಕ್ಕ ವಯಸ್ಸಿಂದ ನಾನು ಮಾಡ್ತಾ ಇದ್ದೀನಿ, ಒಂದು ವೇಳೆ ಇನ್ನೂ ನನ್ನಲ್ಲಿ ಏನಾದ್ರು ಕೊರತೆ ಇದೆಯಾ, ನಾನು ನಿತ್ಯ ಜೀವ ಪಡೆಯೋದಕ್ಕೆ ಪಾತ್ರನಾಗಿದ್ದೇನಾ, ಎಲ್ಲಾ ತರ ನಾನು ಸರಿಯಾಗಿ ಬದುಕ್ತಾ ಇದ್ದೇನಾ ಅನ್ನೋ ಒಂದು ಚಿಂತೆಯಲ್ಲಿ ಆತನ ಬಳಿಯಲ್ಲಿ ಪ್ರಶ್ನೆ ಮಾಡ್ತಾನೆ. ಕಡೆಗೆ ಯೇಸು ಕ್ರಿಸ್ತನು, ನೀನು ಎಲ್ಲಾ ತರ ನಡೀತಾ ಇದೆಯಾ ಸರಿ, ಒಂದೇ ಒಂದು ಕೊರತೆ ನನಗಿದೆ, ಏನಂದ್ರೆ ನಿನಗೆ ತುಂಬಾ ಐಶ್ವರ್ಯ ಇದೆ, ಆ ಐಶ್ವರ್ಯದ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ. ನೀನೊಂದು ಕೆಲಸ ಮಾಡು, ನೀನು ಎಲ್ಲಿವರೆಗೂ ಹಣವನ್ನೇ ತುಂಬಾ ಪ್ರೀತಿಸ್ತೀಯೋ ದೇವರಾಜ್ಯಕ್ಕೆ ಹೋಗೋದಕ್ಕಾಗೋದಿಲ್ಲ. ಅದರಿಂದ ಹಣವನ್ನೆಲ್ಲ ಬಡವರು ಕೊಟ್ಬಿಡು, ನೀನ್ ಬಂದು ನನ್ನ ಹಿಂಬಾಲಿಸು, ನಿನ್ ನಿತ್ಯ ಜೀವ ಸಿಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಆ ಯವನಸ್ಥನು ತನಗೆ ಬಹಳ ಆಸ್ತಿ ಇದ್ದು ಅದನ್ನ ತುಂಬಾ ಪ್ರೀತಿ ಮಾಡೋದ್ರಿಂದ, ಯೇಸು ಕ್ರಿಸ್ತನು ಹೇಳಿದ ಹಾಗೆ ಅದನ್ನೆಲ್ಲ ದಾನ ಮಾಡುವಂತ ಇಷ್ಟ ತನಗಿಲ್ಲದಿರೋದ್ರಿಂದ, ನಿತ್ಯ ಜೀವ ಹೊಂದಬೇಕಂತ ಇಷ್ಟ ಇದ್ರೂ ಸಹ ಈ ಕೆಲಸವನ್ನು ಮಾಡೋದಕ್ಕಾಗ್ದಿರ ಕಣ್ಣೀರಲ್ಲಿ ಅಲ್ಲಿಂದ ಹೋಗ್ಬಿಡ್ತಾನೆ. ಕಣ್ಣೀರಿಡ್ತಾ ಇದ್ದಾನೆ, ಅಯ್ಯೋ ನಾನು ನಿತ್ಯ ಜೀವ ಸಿಗೋದಿಲ್ವಲ್ಲ ಅಂತ. ಆದ್ರೂ ಐಶ್ವರ್ಯವನ್ನು ಬಿಡೋದಕ್ಕೆ ತನಗಿಷ್ಟ ಇಲ್ಲ, ಅಲ್ಲಿಂದ ಹೊರಟು ಹೋಗ್ತಾನೆ. ಈ ಐಶ್ವರ್ಯವಂತನಿಂದ ನಾವೇನನ್ನ ಕಲ್ತ್ಕೊಳ್ಳಬಹುದು? ತನ್ನಲ್ಲಿದ್ದಂತ ಒಂದು ಚಿಂತೆ, ನಿತ್ಯ ಜೀವನ ನಾನು ಪಡೆಯಬೇಕು ಅನ್ನೋ ಚಿಂತೆ ತನಗಿತ್ತು. ನಮಗೆ ಮೊದಲು ಆ ಚಿಂತೆ ಇರಬೇಕು. ಎರಡನೇದಾಗಿ ಆ ನಿತ್ಯ ಜೀವ ಪಡೆಯೋದಕ್ಕೆ ಒಂದು ವೇಳೆ ನನ್ನಲ್ಲಿ ಏನಾದರೂ ಕೊರತೆ ಇದೆಯಾ, ನಾನೇನಾದ್ರೂ ಸರಿ ಮಾಡ್ಕೊಳ್ಬೇಕಾ, ನನ್ನ ದೃಷ್ಟಿಗೆ ನಾನು ಎಲ್ಲಾ ತರ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಾ ಇದ್ದೀನಿ ಸರಿ, ಆದ್ರೆ ದೇವರ ದೃಷ್ಟಿಯಲ್ಲಿ ಏನಿದೆ, ನನ್ನಲ್ಲಿ ಇನ್ನೂ ಏನಾದ್ರೂ ಬದಲಾವಣೆಗಳು ಬರಬೇಕಾ, ನಾನು ಇನ್ನೂ ಎಲ್ಲಾದ್ರೂ ಸರಿ ಮಾಡ್ಕೊಳ್ಬೇಕಾ, ದೇವರು ಏನ್ ಹೇಳಬಹುದು ಅಂತ ಓಡೋಡಿ ಯೇಸು ಕ್ರಿಸ್ತನ ಬಳಿಗೆ ತಾನು ಬಂದ. ಅದು ಸರಿ. ಅದಾದ ನಂತರ ಯೇಸು ಕ್ರಿಸ್ತನು ತನ್ನಲ್ಲಿ ಒಂದು ಕಾರ್ಯವನ್ನು ಕಂಡ್ರು, ತಾನು ಐಶ್ವರ್ಯವನ್ನು ಪ್ರೀತಿಸುತ್ತಾನೆ ಅನ್ನೋದನ್ನ, ಅದನ್ನ ಮಾರಿ ನನ್ನನ್ನು ಹಿಂಬಾಲಿಸು ಅಂತಂದ್ರು. ದೇವರು ತನ್ನನ್ನು ಶುದ್ಧೀಕರಿಸೋದಕ್ಕೆ ಇಷ್ಟಪಟ್ರು, ತನ್ನನ್ನು ನಿತ್ಯ ಜೀವಕ್ಕೆ ಬಾಧ್ಯನಾಗಿ ಮಾಡೋದಕ್ಕೆ ಇಷ್ಟಪಟ್ರು. ತನ್ನಲ್ಲಿದ್ದಂತ ಆ ಒಂದು ಹುಳುಕು, ಐಶ್ವರ್ಯವನ್ನು ಅತಿಯಾಗಿ ಪ್ರೀತಿಸುವಂತ ಹುಳುಕು, ಅದನ್ನ ಬಿಟ್ಟು ಕೊಡದಿರುವಂತ ಹುಳುಕು, ಅದನ್ನು ತೆಗೆದು ಹಾಕಬೇಕಂತ ದೇವರು ಇಷ್ಟಪಟ್ರು. ಆದ್ರೆ ಅದಕ್ಕೆ ತಾನು ಮನೆ ತಿರುಗೋದು ತನಗಿಷ್ಟ ಇಲ್ಲ. ಎಲ್ಲವನ್ನ ಕೈಗೊಂಡು ನಡೀತಾ ಇದ್ದಾನೆ, ನಿತ್ಯ ಜೀವ ಪಡಿಬೇಕಂತಲೂ ಕೂಡ ಇಷ್ಟ ಇದೆ. ಆದ್ರೆ ಐಶ್ವರ್ಯವನ್ನೇ ಅಧಿಕವಾಗಿ ಪ್ರೀತಿಸಿ ಅದನ್ನ ಬಡವರಿಗೆ ಕೊಡುವಂತ ಮನಸ್ಸಿಲ್ಲದಿರುವಂತ ಒಂದು ಹುಳುಕು ತನ್ನಿಂದ ತೆಗೆದು ಹಾಕಿಕೊಳ್ಳೋದಕ್ಕೆ ತನಗಿಷ್ಟ ಆಗ್ಲಿಲ್ಲ. ಅಲ್ಲಿಂದ ಹಿಂತಿರುಗಿ ಹೋಗ್ಬಿಟ್ಟ. ನಾನು ನೀವು ಆ ಕೆಲಸವನ್ನು ಮಾಡಬಾರದು. ತನ್ನಲ್ಲಿದ್ದ ಹಾಗೆ ನಿತ್ಯ ಜೀವನ ಪಡೆಯುವಂತ ಚಿಂತೆ ನಮಗಿರಬೇಕು. ಎಲ್ಲಾ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತ ಮನಸ್ಸು ನಮ್ಮಲ್ಲಿರಬೇಕು. ಆದ್ರೆ ಅಷ್ಟಕ್ಕೆ ಮಾತ್ರಕ್ಕೆ ನಿಂತೋಗದೆ, ಎಲ್ಲಾ ಆಜ್ಞೆಗಳನ್ನು ಕೈಗೊಂಡು ನಡೀತಾ ಇದ್ದೀನಿ, ನನಗೆ ನಾನೇ ಎಲ್ಲಾ ತರ ಸರಿಯಾಗಿದ್ದೀನಿ, ನಾನು ನಿತ್ಯ ಜೀವ ಖಂಡಿತ ಅಂತ ಒಂದು ಭ್ರಮೆಯಲ್ಲಿ ನಾವು ಬದುಕದೆ, ನಾನು ಇನ್ನೂ ಸರಿ ಹೋಗಬೇಕಾಗಿರೋ ಕಾರ್ಯ ಏನಾದ್ರೂ ಇರಬಹುದು, ಅದನ್ನ ದೇವರ ಬಳಿಯಲ್ಲಿ ಹೋಗಿ ನಾನು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಾನು ಇನ್ನೂ ಬದಲಾವಣೆ ಆಗಬೇಕಾದ ಕಾರ್ಯ ಏನಾದ್ರೂ ಇದೆಯಾ, ನಾನು ಇನ್ನೂ ಸರಿಪಡಿಸಬೇಕಾದ ಕಾರ್ಯ ನನ್ನಲ್ಲಿ ಏನಾದ್ರೂ ಇದೆಯಾ ತೋರಿಸು ದೇವರೇ, ನಾನು ಬದಲಾಗ್ತೀನಿ ಅಂತ ಹೇಳಿ ಆ ಐಶ್ವರ್ಯವಂತ ಯಾವ ರೀತಿ ಯೇಸು ಕ್ರಿಸ್ತನ ಬಳಿಗೆ ವಿಚಾರಿಸುವುದಕ್ಕೆ ಬಂದನೋ, ಆತರ ನಾನು ನೀವು ನಮ್ಮನ್ನು ನಾವು ದೇವರ ಬಳಿಯಲ್ಲಿ ಯಾವಾಗಲೂ ವಿಚಾರಿಸುವಂತವರಾಗಿರಬೇಕು. ಆ ರೀತಿ ನಾವು ವಿಚಾರಿಸುವಂತವರಾಗಿದ್ದರೆ ಆಗ ದೇವರು ನಮ್ಗೆ ತೋರಿಸ್ಕೊಡ್ತಾರೆ, ಮಗನೇ ಮಗಳೇ, ನೀ ಎಲ್ಲದರಲ್ಲೇ ಸರಿ, ಇದೊಂದರಲ್ಲಿ ನೀನು ಬದಲಾಗಬೇಕು, ಈ ಕಾರ್ಯವನ್ನು ಸರಿ ಮಾಡು, ನಿನ್ನನ್ನು ತಗ್ಗಿಸಿಕೋ, ಬಿಟ್ಟುಕೊಡು, ಕ್ಷಮಿಸು, ಸಹಿಸಿಕೋ. ಈ ತರ ಯಾವ ಆಲೋಚನೆ ಬೇಕಾದ್ರೆ ದೇವರು ನಮ್ಗೆ ಕೊಡ್ತಾರೆ. ಆ ಆಲೋಚನೆ ದೇವರು ನಮ್ಗೆ ಕೊಡುವಾಗ ಅದಕ್ಕೆ ನಾವು ಒಳಗಾಗಬೇಕು. ಆಗ ನಾವು ದೇವರ ಮುಂದೆ ಪರಿಪೂರ್ಣರಾಗ್ತೇವೆ. ನಾವು ಕೊಡುವಂತ ಫಲ ಪರಿಪೂರ್ಣವಾಗುತ್ತೆ. ಆಜ್ಞೆಯನ್ನು ಕೈಗೊಳ್ಳುವವನು ಜೀವವನ್ನು ಪಡೆಯುವನು ಅಂತ ದೇವರ ವಾಕ್ಯ ಹೇಳುತ್ತೆ. ಆ ರೀತಿ ನಾವು ಕೇಳುವಾಗ ದೇವರು ನಮಗೆ ತೋರಿಸಿಕೊಡುವಂತ ಆ ಮಾರ್ಗವನ್ನ ನಾವು ಅನುಸರಿಸುವಾಗ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗ್ತೇವೆ. ಆ ದಿನದಲ್ಲಿ ಐಶ್ವರ್ಯವಂತನ ಮಾಡಿದ ಎಲ್ಲಾ ಸರಿ, ಆದ್ರೆ ಒಂದು ತಪ್ಪು ಮಾಡ್ದ. ದೇವರು ತನಗೆ ತೋರಿಸಿದನ್ನ ಬದಲಾಯಿಸ್ಕೊಳ್ಳಿಲ್ಲ. ದೇವ್ರ ಹತ್ರ ಕೇಳ್ದ, ಆದ್ರೆ ಬದಲಾಯಿಸ್ಕೊಳ್ಳಿಲ್ಲ, ಹೊರಟು ಹೋಗ್ಬಿಟ್ಟ. ನಾನು ನೀವು ಇವತ್ತು ದೇವ್ರ ಹತ್ರ ಕೇಳಬೇಕು, ಆದ್ರೆ ಐಶ್ವರ್ಯವಂತನ ತರ ಹೊರಟೋಗ್ಬಾರ್ದು, ಬದಲಾಯಿಸ್ಕೊಳ್ಳಬೇಕು. ಆಗ ಮಾತ್ರವೇ ನಾವು ನಿತ್ಯ ಜೀವ ಪಡೆಯೋದಕ್ಕೆ ಸಾಧ್ಯ. ದೇವರು ನಮ್ಮನ್ನು ಶುದ್ಧೀಕರಿಸುವ ಆತನು.
ಆತನು ನಮ್ಮನ್ನು ಶುದ್ಧೀಕರಿಸುವುದಕ್ಕೆ ಇಷ್ಟಪಡ್ತಾರೆ. ನಾನು ನೀವು ಆತನಿಂದ ಶುದ್ಧೀಕರಿಸಲ್ಪಡಲೇಬೇಕು. ಆತನಿಂದ ಶುದ್ಧೀಕರಿಸಲ್ಪಡದೆ ಹೋದರೆ ದೇವರಾಜ್ಯ ಸೇರೋದಿಲ್ಲ. ನಾವು ಒಂದು ವೇಳೆ ಪರಿಶುದ್ಧರ ಅಂತ ಅನ್ಕೊಂಡಿರ್ಬೋದು, ಫಲವನ್ನು ಸಹ ನಾವು ಕೊಡ್ತಾ ಇರ್ಬೋದು, ಆದ್ರೆ ಅದು ಪರಿಪೂರ್ಣ ಅಲ್ಲ. ಅದು ಪರಿಪೂರ್ಣ ಪಡೆಯಬೇಕು. ದೇವರ ದೃಷ್ಟಿಯಲ್ಲಿ ನಾವು ಪರಿಪೂರ್ಣರಾಗಬೇಕು. ಆ ಪರಿಪೂರ್ಣತೆಯನ್ನು ನಾವು ತಲುಪುವಾಗಲೇ ದೇವರ ರಾಜ್ಯವನ್ನು ಸೇರೋದಕ್ಕೆ ಸಾಧ್ಯ. ಅದನ್ನು ತಲುಪುವ ಹಾಗೆ ನಾವು ದೇವರ ಬಳಿಗೆ ಬರೋಣ. ಆತನನ್ನು ನೋಡಿ, ಸ್ವಾಮಿ ನಾನು ಶುದ್ಧೀಕರಿಸು ಅಂತ ಪ್ರಾರ್ಥಿಸೋಣ. ನನ್ನಲ್ಲಿರುವಂಥ ಹುಳುಕನ್ನು ತೋರಿಸು, ನಾನು ಬದಲಾಯಿಸಿಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡು ಅಂತ ಪ್ರಾರ್ಥನೆ ಮಾಡೋಣ. ಆತ ನಮ್ಮಲ್ಲಿ ತೋರಿಸ್ಕೊಡುವಾಗ ಅದನ್ನು ನಾವು ಸರಿಪಡಿಸಿಕೊಳ್ಳೋಣ. ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟು ನಡೆಯೋಣ. ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ಳುವುದು ಬೇಡ. ಒಂದು ದಿನ ನಾವು ದೇವರ ರಾಜ್ಯವನ್ನು ಸೇರೋದಕ್ಕೆ ನಮಗೆ ಅವಕಾಶವಾಗುತ್ತೆ. ಹಲ್ಲೆಲೂಯಾ.